ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ತರಗತಿಯಲ್ಲಿ 1 ರಿಂದ 5ನೇ ತಾರೀಕಿನವರೆಗಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಅದೇ ರೀತಿ ಒಂದು ಪ್ರಚಲಿತ ವಿದ್ಯಮಾನಗಳನ್ನು 360 ಡಿಗ್ರಿ ಅನಾಲಿಸಿಸ್ ಅಂದರೆ 360 ಡಿಗ್ರಿ ಆಯಾಮದಲ್ಲೂ ಕವರ್ ಮಾಡುವ ಒಂದು ಪ್ರಯತ್ನವನ್ನು ನಾವಿಲ್ಲಿ ಮಾಡಿರ್ತೀವಿ. ಅದೇ ರೀತಿ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿ ಕಾಣತಕ್ಕಂಥ ಬೆಲ್ಲೈಕನ್ನ ಬಟನ್ನ ಪ್ರೆಸ್ ಮಾಡಿಕೊಂಡು ನಾವು ಆಗ್ತಕ್ಕಂಥ ತರಗತಿಗಳನ್ನು ಹಾಗೂ ನೋಟ್ಸ್ಗಳನ್ನು ಉಚಿತವಾಗಿ ನೀವು ಪಡ್ಕೊಂಡು ಸದುಪಯೋಗವನ್ನು ಪಡ್ಕೋಬಹುದು ಅಂತ ಈ ಒಂದು ತರಗತಿ ಮೂಲಕ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ವಿಶ್ವ ಕ್ಷೀರ ದಿನ, GST ಅತಿ ಹೆಚ್ಚು ಸಂಗ್ರಹವಾಗಿರ್ತಕ್ಕಂಥದ್ದು, ಅದೇ ರೀತಿ ನಾಯಿಗೂ ಕೂಡ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿರ್ತಕ್ಕಂಥ ಹಲವಾರು ವಿಷಯಗಳನ್ನ ಈ ಒಂದು ಪ್ರಚಲಿತ ವಿದ್ಯಮಾನಗಳ ತರಗತಿಯಲ್ಲಿ ತಿಳ್ಕೊಳ್ಳೋಣ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅದು ಜಾಯ್ನ್ ಆಗಿಲ್ಲ ಅಂದರೆ ಈ ಕೂಡಲೇ ಜಾಯ್ನ್ ಆಗಬೇಕು. ಈ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ದಿನನಿತ್ಯದಲ್ಲಿ ನ್ಯೂಸ್ ಪೇಪರ್ಸು, ಪೇಪರ್ ಕಟಿಂಗ್ಸ್, ನಾವು ದಿನನಿತ್ಯ ಒಂದೇನೋ ಮಿಸ್ ಮಾಡದೆ ಇವೆಲ್ಲ ಆಗ್ತಾ ಪೇಪರ್ ಕಟಿಂಗ್ಸ್ ಹಾಗೂ GKಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಹಾಗೂ ಓಲ್ಡ್ ಕ್ವಶನ್ ಪೇಪರ್ಸು, ಈ ರೀತಿ ಹಲವಾರು ಮಾಹಿತಿಗಳನ್ನು ನಮ್ಮ ಸ್ಪರ್ಧಾ ವಿನಯ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾವು ಈಗಾಗಲೇ ಆಗ್ತಾ ಇದ್ದೀವಿ. ನೀವೇನಾದರೂ ಜಾಯ್ನ್ ಆಗಬೇಕಂದ್ರೆ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ಖಂಡಿತವಾಗಿಯೂ ಜಾಯ್ನ್ ಆಗ್ಬೋದು. ಅದೇ ರೀತಿ ನಿಮ್ಮ ಏನಾದರೂ ಫೀಡ್ಬ್ಯಾಕ್ಗಳಿದೆ ಖಂಡಿತವಾಗಿಯೂ ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಫೀಡ್ಬ್ಯಾಕನ್ನು ನೀಡಬಹುದು. ನಮ್ಮ ಆಡಳಿತ ಸಿಬ್ಬಂದಿ ಖಂಡಿತವಾಗಿಯೂ ನಿಮ್ಮ ಒಂದು ಫೀಡ್ಬ್ಯಾಕ್ಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಸ್ನೇಹಿತರೆ. ಅದೇ ರೀತಿ ಮತ್ತೊಂದು ವಿಷಯ, ಈ ಸ್ಪರ್ಧಾ ವಿನಯ ಇಂದಿಗೆ ಅಂದರೆ ಈ ಮೇ 31ಕ್ಕೆ 3 ವರ್ಷಗಳು ಕಳೆದಿದೆ. ಸ್ಪರ್ಧಾ ವಿನಯ ಇಂದಿಗೆ ಸ್ಥಾಪನೆ 3 ವರ್ಷ ಆಗಿದೆ. 3 ವರ್ಷದ ಸಂಭ್ರಮದ ಉಪಯುಕ್ತ ಪ್ರಚಲಿತ ವಿದ್ಯಮಾನಗಳ ಕೈಪಿಡಿಯನ್ನ ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಅಂದರೆ ಅನಾವರಣಗೊಳಿಸ್ತಾ ಇದ್ದೀವಿ. ಇದರ ವಿಶೇಷತೆಗಳು ಏನಂದರೆ ಇದು ಆನ್ಲೈನಲ್ಲೇ ಮಾತ್ರ ಲಭ್ಯವಾಗಿರ್ತದೆ. ಅದೇ ರೀತಿ ನಾನು ಏನು ಈ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ಮಾಡ್ತೀನಿ, ಕನ್ನಡದ ಅತ್ಯುತ್ತಮ 5 ದಿನಪತ್ರಿಕೆಗಳಿಂದ ಈ ಒಂದು ಮಾಹಿತಿಯನ್ನು ಕಲೆ ಹಾಕಿ ನಾನು ಇವತ್ತು ಏನು ಪ್ರಚಲಿತ ವಿದ್ಯಮಾನಗಳ ತರಗತಿಯನ್ನು ಮಾಡ್ತಾ ಇದ್ದೀನಿ, ಆ ಒಂದು ತರಗತಿಯ ಏನು ಒಂದು ಪೇಪರ್ ಕಟಿಂಗ್ಸ್ ಇರುತ್ತೆ ಅದೇ ಪೇಪರ್ ಕಟಿಂಗ್ಸನ್ನು ನಾವು ಒಂದು ನೋಟ್ಸ್ ಟೈಪ್ ಮಾಡಿ ಅದನ್ನು ಬಿಡ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲೇ ಪ್ರಥಮವಾಗಿ ಕೈ ಬರಹದ ಪ್ರಚಲಿತ ವಿದ್ಯಮಾನಗಳ ಕೈಪಿಡಿಯಾಗಿರುವಂಥದ್ದು, ಅಂದರೆ ಹ್ಯಾಂಡ್ ರೈಟಿಂಗ್. ಓಕೆ, ಯಾವುದೇ ರೀತಿ ಪ್ರಿಂಟೆಡ್ ಅಲ್ಲ, ಇದು ಹ್ಯಾಂಡ್ ರೈಟಿಂಗ್, ನನ್ನ ಓನ್ ಹ್ಯಾಂಡ್ ರೈಟಿಂಗಲ್ಲಿ ಬರೆದು ಇದನ್ನು ನಾನು ಪ್ರಸ್ತುತಪಡಿಸ್ತಿರ್ತಕ್ಕಂಥದ್ದು. ಅದೇ ರೀತಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ತರಗತಿ ಸ್ಪರ್ಧಾ ವಿನಯ ಎಜುಕೇಟೆಡ್ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮೇ 15ನೇ ತಾರೀಕು ಅಂತೀವಿ. ಮೇ 15ನೇ ತಾರೀಕು ಯಾವುದೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಈ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಪೇಪರ್ ಕಟಿಂಗ್ನ ಹಾಕಿ ಇದರಲ್ಲಿ ಬರೆದಿರ್ತೀನಿ. ಅದರಲ್ಲಿ ಈಗ ಒಂದು ಕೈಪಿಡಿಯಲ್ಲಿ ನಾನು ಏನಾದ್ರು ಬರೆದಿರ್ತೀನಿ. ನಿಮ್ಗೆ ಅದೇನಾದರೂ ಅರ್ಥ ಆಗಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದು, ಸ್ಪರ್ಧಾ ವಿನಯ ಎಜುಕೇಟರ್ ಯೂಟ್ಯೂಬ್ ಚಾನಲ್ಗೆ ಬಂದು ನೀವು ಮೇ 15ರ ಕರೆಂಟ್ ಅಫೇರ್ಸನ್ನು ವೀಕ್ಷಣೆ ಮಾಡಿದ್ರೆ ಈ ಒಂದು ಕೈಪಿಡಿಯಲ್ಲಿ ಇರತಕ್ಕಂತಹ ಆ ಒಂದು ಮಾಹಿತಿ ಖಂಡಿತವಾಗಿಯೂ ನಿಮ್ಮಲ್ಲಿ ಲಭ್ಯವಾಗುವಂಥದ್ದು. ಡೇ ಬೈ ಡೇ ಅಂದರೆ ಈ ಒಂದು ಏನಿದೆ ಪ್ರಚಲಿತ ವಿದ್ಯಮಾನಗಳ ಕೈಪಿಡಿ ಡೇ ವೈಸ್ ಇರುವಂಥದ್ದು. ಮೇ 15ನೇ ತಾರೀಕು ಏನಿದೆ, ಮೇ 16ನೇ ತಾರೀಕು ಏನಿದೆ, 17ನೇ ತಾರೀಕು ಏನಿದೆ, 18ನೇ ತಾರೀಕು ಏನಿದೆ, ಈ ರೀತಿ ಡೇ ವೈಸ್ ಇರುವಂಥದ್ದು. ಪೇಜ್ ಕೂಡ ಡೇ ವೈಸ್. 15ನೇ ತಾರೀಕು ನಡೆದಿರ್ತಕ್ಕಂಥ ಅಷ್ಟು ಪ್ರಚಲಿತ ವಿದ್ಯಮಾನಗಳು ಫಸ್ಟ್ ಪೇಜಲ್ಲಿ ಇರುತ್ತೆ. 16ನೇ ತಾರೀಕು ಒಂದು ಪೇಜಲ್ಲಿ ಇರುತ್ತೆ. ಅಂದರೆ ಸೀರೀಸ್ ಏನು, ಈಗ ನೀವು 1, 2, 3 ಅಂತ ಹೇಳಿದ್ರೆ ಈ ರೀತಿ ಸೀರೀಸಲ್ಲಿ ಇರುವಂಥದ್ದು. ತರಗತಿಗಳನ್ನು ಯಾವುದೇ ರೀತಿಯಲ್ಲಿ ನಾವು ಎಲ್ಲಿ ಹುಡುಕೋದು ಅನ್ನೋ ರೀತಿಯ ಒಂದು ಸಂದೇಹಗಳು, ಗೊಂದಲಗಳು ಇರೋದಿಲ್ಲ. ಆದ್ದರಿಂದ ಈ ರೀತಿ ಈ ಒಂದು ಕೈಪಿಡಿಯನ್ನು ವಿನ್ಯಾಸ ಮಾಡಲಾಗಿದೆ ಸ್ನೇಹಿತರೆ. ಇದಕ್ಕೆ ಖಂಡಿತವಾಗಿ ನಿಮ್ಮಿಂದ ಬೆಂಬಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ಇನ್ನೊಂದು ವಿಶೇಷತೆ ಏನಂದರೆ ಇದ್ರ ಮೇಲೆ ನಾವು ಡೇಟನ್ನು ಕೂಡ ಮೆನ್ಷನ್ ಮಾಡಿರ್ತೀವಿ. 15ನೇ ತಾರೀಕು ಕರೆಂಟ್ ಅಫೇರ್ಸ್ ಅಂದರೆ 15/5/2024 ಅಂತ ಎಲ್ಲ ಪೇಜಲ್ಲೂ ಡೇಟು ಇರುತ್ತೆ. ಈಗ ಎಕ್ಸಾಂಪಲ್ 15ನೇ ತಾರೀಕು ಕರೆಂಟ್ ಅಫೇರ್ಸ್ ಒಂದು 3 ಪೇಜ್ ಇರ್ತದೆ. 3 ಪೇಜಲ್ಲೂ 15/5/2024 ಅಂತ ಡೇಟ್ ಇರುತ್ತೆ. ಈ ಡೇಟನ್ನು ಆಧರಿಸಿ ಏನಕ್ಕೆ ಈ ಡೇಟನ್ನು ಕೊಡ್ತೇವೆ, ನಿಮ್ಗೇನಾದರೂ ನಾವು ಬರೆದಿದ್ದು, ಯಾಕಂದ್ರೆ ಕೆಲವೊಬ್ರಿಗೆ ಅರ್ಥ ಆಗುತ್ತೆ, ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಓಕೆನಾ?
ಈಗ ನಾನಾದ್ರೂ ಅಷ್ಟೇನೆ ಸಡನ್ ಆಗಿ ಏನಾದ್ರು ಯಾವ್ದೋ ಒಂದು ಹೊಸ ವಿಷಯ ಓದಿದಾಗ ಇಲ್ಲ ಯಾವುದೋ ಇನ್ನೊಂದು ವಿಷಯಗಳನ್ನ ನಾವು ಅಧ್ಯಯನ ಮಾಡಿದಾಗ ಏನಂದ್ರೆ ಸಡನ್ ಆಗಿ ಅರ್ಥ ಆಗೋದಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಮಾಹಿತಿ ಬೇಕಾಗುತ್ತೆ. ಆವಾಗ ನೀವೇನ್ ಮಾಡ್ಬೋದು ಅಂದ್ರೆ ಈ ಒಂದು ಡೇಟ್ ಅನ್ನ ಆಧರಿಸಿ 15ನೇ ತಾರೀಕು ಕರೆಂಟ್ ಅಫೇರ್ಸ್. ಓಕೆ, ನಮ್ಮ ಸ್ಪರ್ಧಾವಿನಿ ಎಜುಕೇಟರ್ ಯೂಟ್ಯೂಬ್ ಚಾನಲ್ಗೆ ಬಂದು ಪ್ರಚಲಿತ ವಿದ್ಯಮಾನಗಳ ತರಗತಿಯಲ್ಲಿ ನಾವು ಎಷ್ಟು ತರಗತಿಗಳಿವೆ ಅಷ್ಟೂ ತರಗತಿಗಳನ್ನು ನಾವು ಅದರಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ನೀವು 15ನೇ ತಾರೀಕು ಕರೆಂಟ್ ಅಫೇರ್ಸ್ ಏನಾದ್ರು ಬೇಕಾದ್ರೆ ಅದರಲ್ಲಿ ಬಂದು ನೀವು ಹುಡುಕಿದ್ರೆ ಸಾಕು. 15ನೇ ತಾರೀಕು ಮೇ ಕರೆಂಟ್ ಅಫೇರ್ಸ್. ಓಕೆ, ಹುಡುಕಿದ್ರೆ ಸಾಕು 15ನೇ ತಾರೀಕು ಕರೆಂಟ್ ಅಫೇರ್ಸ್ ಸಿಗುತ್ತೆ. 15ನೇ ತಾರೀಕು ಕರೆಂಟ್ ಅಫೇರ್ಸ್ ಅನ್ನ ನೀವು ಅದ್ರಲ್ಲಿ ಹೋಗಿ ಯಾವ ಕಾನ್ಸೆಪ್ಟ್ ಅನ್ನು ನೀವು ಈಸಿಯಾಗಿ ವೀಕ್ಷಣೆ ಮಾಡ್ಬೋದು. ಈ ರೀತಿಯಾದಂತ ಒಂದು ವಿನ್ಯಾಸವನ್ನ ಮಾಡಿ ನಾವೊಂದು ಈ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಕೈಪಿಡಿಯನ್ನು ಪ್ರಥಮವಾಗಿ ನಾವು ಪ್ರಸ್ತುತಪಡಿಸ್ತಕ್ಕಂಥದ್ದು ಖಂಡಿತವಾಗಿ ನಿಮ್ ಬೆಂಬಲ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ ತರಗತಿಯನ್ನ ಪ್ರಾರಂಭ ಮಾಡೋಣ. ವಿಶ್ವ ಕ್ಷೀರ ದಿನ ಜೂನ್ 1. ವಿಶ್ವಸಂಸ್ಥೆಯ ಆಹಾರ ಕೃಷಿ ಸಂಸ್ಥೆಯು 2001ರಲ್ಲಿ ಜೂನ್ 1ರಂದು ಈ ದಿನವನ್ನ ಸ್ಥಾಪನೆ ಮಾಡ್ತಾರೆ. ಯಾವುದಂದ್ರೆ ವಿಶ್ವ ಕ್ಷೀರ ದಿನವನ್ನ. ನಮ್ಮ ಆಧಾರದಲ್ಲಿ ಹಾಲಿನ ಪ್ರಾಮುಖ್ಯತೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಈ ದಿನದ ಉದ್ದೇಶ. ಹಾಲಿನ ಪ್ರಾಮುಖ್ಯತೆಯ ಬಗ್ಗೆ ಈ ನಮ್ಮ ಜನರಲ್ಲಿ ಏನಂದ್ರೆ ಅರಿವು ಮೂಡಿಸ್ತಕ್ಕಂತಹ ಒಂದು ಉದ್ದೇಶದಿಂದ ಈ ಒಂದು ದಿನವನ್ನ ಆಚರಣೆ ಮಾಡುವಂಥದ್ದು. ಹಾಲು ಹಲವಾರು ಪೋಷಕಾಂಶಗಳನ್ನ ಒಳಗೊಂಡಿದೆ. ನಿಮ್ಗೆ ಗೊತ್ತು, ಹಾಲು ಆರೋಗ್ಯಕ್ಕೂ ಸಹ ತುಂಬಾ ಪ್ರಯೋಜನಕಾರಿ ಹಾಗೂ ಒಳ್ಳೆಯದನ್ನ ನೀಡುವಂಥದ್ದು. ಓಕೆ, ಹಾಲನ್ನು ನಾವು ಅಮೃತ ಅಂತ ಹೇಳು ಸಹ ಕರಿತೀವಿ. ಹಾಲನ್ನ ಎಂದು ಭೂಲೋಕದ ಅಮೃತ ಅಂತ ಹೇಳು ಸಹ ಕರಿತೀವಿ. ನಿಯಮಿತ ಹಾಲಿನ ಸೇವನೆ ಬೆಳೆಯುವ ಮಕ್ಕಳಲ್ಲಿ ಒಳ್ಳೆಯ ಪೌಷ್ಟಿಕಾಂಶಗಳನ್ನ ನೀಡುತ್ತೆ. ಅದೇ ರೀತಿ ಮಕ್ಕಳು ಮಾತ್ರವಲ್ಲದೆ ವಯೋಮಾನದವರು ಅಂದ್ರೆ ಏನಿರುತ್ತೆ ವಯಸ್ಕರಿಗೂ ಸಹ ಇದು ತುಂಬಾ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ದೈನಂದಿನ ಚಟುವಟಿಕೆಗಳಲ್ಲಿ ನಮ್ಮ ಇದರಲ್ಲಿ ಹೇಗೆ ನೀರು ಮುಖ್ಯ ಅದೇ ರೀತಿ ಹಾಲು ಕೂಡ ತುಂಬಾ ಮುಖ್ಯ ಹಾಗೂ ನಮ್ಮ ದೈನಂದಿನ ಆಹಾರದ ಪ್ರಮುಖ ಭಾಗದಲ್ಲಿ ಹಾಲು ಕೂಡ ಒಂದು ಆಗಿರುವಂಥದ್ದು. ಓಕೆ, ಹಾಲು ಉತ್ತಮ ಪೌಷ್ಟಿಕಾಂಶಗಳನ್ನ ಹೊಂದಿರುವಂಥದ್ದು. ಕ್ಯಾಲ್ಸಿಯಂ, ಪ್ರೋಟೀನ್ ಹಾಗೂ ಕೊಬ್ಬು ಇನ್ನಿತರ ಹಲವಾರು ಏನಿದೆ ಪ್ರೋಟೀನ್ಗಳನ್ನ ಹಾಲು ಹೊಂದಿರುವಂಥದ್ದು. ಅದೇ ರೀತಿ ನಾವು ಹಾಲನ್ನು ಯಾವ್ಯಾವ ಮೂಲಗಳಿಂದ ಪಡಿತೀವಿ ಅಂದ್ರೆ ಮುಖ್ಯವಾಗಿ ಹಸು, ಎಮ್ಮೆ, ಕುರಿ, ಮೇಕೆ ಹಾಗೂ ಇತ್ತೀಚೆಗೆ ಒಂಟೆಗಳಿಂದ ಸಹ ಹಾಲನ್ನ ಪಡಿತಾ ಇದ್ದಾರೆ. ಅದೇ ರೀತಿ ಕತ್ತೆಗಳಿಂದ ಕೂಡ ಹಾಲನ್ನ ಪಡಿತಾ ಇದ್ದಾರೆ. ಇವು ನಾವು ಯೂಸ್ ಮಾಡುವಂಥದ್ದು. ಓಕೆ, ನಮ್ಮ ಮೂಲಗಳು. ನಾವು ನಮ್ಮ ಕಡೆ ಬಂದ್ರೆ ಆಲ್ಮೋಸ್ಟ್ ಹಸು, ಎಮ್ಮೆ, ಕುರಿ, ಮೇಕೆ ಎಲ್ಲ ನಮ್ಮ ಕಡೆ ಇಲ್ಲಿ ಆಲ್ಮೋಸ್ಟ್ ಯೂಸ್ ಮಾಡಲ್ಲ. ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನಾನು ಹೇಳ್ತಾ ಇರುವಂತದ್ದು. ಓಕೆ, ನಮ್ಮ ಕಡೆ ಜಾಸ್ತಿ ಬಂದು ಹಸು, ಎಮ್ಮೆ ಕೂಡ ಕಡಿಮೆ. ಆದ್ರೆ ಹಸುವಿನ ಹಾಲನ್ನ ಜಾಸ್ತಿ. ನಾವು ಹಸುವಿನ ಹಾಲನ್ನ ಯಾವ್ಯಾವ ಇದರಿಂದ ಪಡಿತೀವಿ ಅಂದ್ರೆ ಹಸುವಿನ ಹಾಲನ್ನ ಎಮ್ಮೆ, ಕುರಿ, ಮೇಕೆ, ಒಂಟೆ, ಕತ್ತೆ ಹಾಗೂ ಇನ್ನಿತರ ಇದರಿಂದ ನಾವು ಈ ಒಂದು ಇದನ್ನ ಹೋಗಲ್ಲ. ವಿಶ್ವ ಹಾಲು ದಿನವನ್ನ ಮೊದಲ ಬಾರಿಗೆ 2001ರಲ್ಲಿ ಆಚರಣೆ ಮಾಡಿದ್ರು. 2001ರಲ್ಲಿ ಆಚರಣೆ ಮಾಡಿದ್ರು. ಓಕೆನಾ. ಅದೇ ರೀತಿ ಈ ಒಂದು ದಿನಾಚರಣೆ ಹಲವಾರು ದೇಶಗಳು ಭಾಗವಹಿಸಿದ್ದು. ಅದೇ ರೀತಿ FAO ಓಕೆ, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ. ಓಕೆ, ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ 2001ರಲ್ಲಿ ಜೂನ್ 1ರಂದು ಈ ಒಂದು ವಿಶ್ವ ಕ್ಷೀರ ದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ನಮಗೆ ಡಿಸೈಡ್ ಅನ್ನ ಮಾಡ್ತು. ಓಕೆ, ಬೆಳೆಯುವ ಮಕ್ಕಳಲ್ಲಿ ಪೋಷಕಾಂಶಗಳ ಕೊರತೆಯನ್ನ ನೀಗಿಸಲಿಕ್ಕೆ ಹಾಗೂ ಬೆಳೆಯುವ ಮಕ್ಕಳಲ್ಲದೆ ವಯಸ್ಕರಿಗೂ ಹಾಗೂ ನಮ್ಮ ಏಜ್ ಆದವರು ಅಂದ್ರೆ ನಮ್ಮ ವಯೋವೃದ್ಧರಿಗೂ ಸಹ ಒಂದು ಹಾಲು ಪ್ರಮುಖವಾಗಿ ಇರುವಂತದ್ದು. ಹಾಲಿನ ಮಹತ್ವ ತುಂಬಾ ದೊಡ್ಡದು. ಓಕೆ, ಅದನ್ನ ಭೂಲೋಕದ ಅಮೃತ ಅಂತೇಳಿ ನಾವು ಪ್ರತಿ ವಿಶ್ವ ಕ್ಷೀರ ದಿನವನ್ನ ಜೂನ್ 1ನೇ ತಾರೀಕು ಸ್ನೇಹಿತರೆ. ಅದೇ ರೀತಿ ಜಾಗತಿಕ ಪಾಲಕರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕುಟುಂಬದ ಪಾತ್ರ ಮಹತ್ತರವಾದ್ದು. ಇದನ್ನು ಮನಗಂಡ ವಿಶ್ವಸಂಸ್ಥೆ 2012ರ ಜೂನ್ 1ರಂದು ಜಾಗತಿಕ ಪಾಲಕರ ದಿನವನ್ನ ಘೋಷಣೆ ಮಾಡಿರುವಂತದ್ದು. ಮಕ್ಕಳ ಪಾಲನೆ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೊಡುಗೆಯಾಗಿ ನೀಡುವಲ್ಲಿ ಪಾಲಕರು ಮುಖ್ಯ ಪಾತ್ರವನ್ನ ವಹಿಸ್ತಾರೆ. ಪ್ರೀತಿ, ಸುರಕ್ಷತೆ, ವಾತ್ಸಲ್ಯ, ಆರ್ಥಿಕ ಭದ್ರತೆ ಇವೆಲ್ಲವನ್ನೂ ಕೂಡ ಮಕ್ಕಳಿಗೆ ಒದಗಿಸ್ತಕ್ಕಂಥದ್ದು ಪಾಲಕರ ಕರ್ತವ್ಯ. ಓಕೆನಾ.
ಇದು ಜಾಗತಿಕ ವಿಶ್ವಪಾಲಕರ ದಿನ ಜೂನ್ 1ನೇ ತಾರೀಕು. ಓಕೆ, ಈಗಾಗಲೇ ನಿಮಗೆ ವಿಶ್ವ ಹಾಲು ದಿನ, ವಿಶ್ವ ಕ್ಷೀರ ದಿನದ ಬಗ್ಗೆ ಮಾಹಿತಿಯನ್ನ ನೀಡಿದ್ದೀನಿ. ವಿಶ್ವ ಬೈಸಿಕಲ್ ದಿನ ಜೂನ್ 3ನೇ ತಾರೀಕು. ಓಕೆ, ಸರಳ, ಸರ್ವರಿಗೂ ಕೈಗೆಟುಕುವ, ವಿಶ್ವಾಸಾರ್ಹ, ಪರಿಸರ ಸ್ನೇಹಿ ವಾಹನ ಅಂದ್ರೆ ಬೈಸಿಕಲ್. ನಿಮ್ಗೆಲ್ಲರಿಗೂ ಸಹ ತಿಳಿದಿರುವಂಥದ್ದು, ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗುವಂಥದ್ದು, ಎಲ್ಲರಿಗೂ ಸಹ ಸಿಗುವಂಥದ್ದು, ಹಾಗೂ ವಿಶ್ವಾಸಾರ್ಹ ಅಂದ್ರೆ ಯಾವುದೇ ರೀತಿಯಾಗಿ ತೊಂದರೆಯನ್ನು ಉಂಟು ಮಾಡದೆ ಪರಿಸರ ಸ್ನೇಹಿಯಾಗಿ ಇರ್ತಕ್ಕಂತಹ ಒಂದು ವಾಹನ ಯಾವ್ದಾರಿತ್ತು ಅಂದ್ರೆ ಅದು ಬೈಸಿಕಲ್. ಎಲ್ಲರಿಗೂ ಒಟ್ಟು ಸ್ನೇಹಿತರೆ ಅಲ್ವಾ? ಸರಳ, ಸರ್ವರಿಗೂ ಕೈಗೆಟುಕುತ್ತದೆ, ಎಲ್ಲರಿಗೂ ಸಹ ಸಿಗುವಂಥದ್ದು. ಇವತ್ತಿಗೂ ಸಹ ಒಂದು 3,000 ರಿಂದ 4,000 ಕೊಟ್ಟರೆ ಒಂದು ಸೈಕಲ್ ಸಿಗುವಂಥದ್ದು ಅಲ್ವಾ? ಅದೇ ರೀತಿ ಸರಳವಾಗಿ ಸರ್ವರಿಗೂ ಸಹ ಕೈಗೆಟುಕುವ ವಿಶ್ವಾಸಾರ್ಹ ಪರಿಸರ ಸ್ನೇಹಿ ವಾಹನ ಅಂದ್ರೆ ಅದು ಬೈಸಿಕಲ್. ಓಕೆ, ಕಳೆದ 2 ಶತಮಾನಗಳಿಂದ ಬಳಕೆಯಲ್ಲಿರುವ ಸೈಕಲ್ ಉಪಯುಕ್ತತೆ ಹಾಗೂ ಹೆಗ್ಗಳಿಕೆ ಮಹತ್ವವನ್ನು ಸಾರತಕ್ಕಂತಹ ಒಂದು ಉದ್ದೇಶದಿಂದ ಜೂನ್ 3ನೇ ತಾರೀಕು ವಿಶ್ವ ಬೈಸಿಕಲ್ ದಿನವನ್ನ ಆಚರಿಸಿಕೊಂಡು ಬರ್ತಾ ಇರುವಂತದ್ದು. 2018ರಲ್ಲಿ ಈ ಒಂದು ವಿಶ್ವ ಬೈಸಿಕಲ್ ದಿನವನ್ನ ನಾವು ಆಚರಣೆ ಮಾಡಬೇಕಂತೇಳಿ ವಿಶ್ವಸಂಸ್ಥೆ ಘೋಷಣೆಯನ್ನ ಮಾಡುತ್ತೆ. ಓಕೆ, ಆರೋಗ್ಯಕರ ಜೀವನ ಶೈಲಿಯನ್ನ ಉತ್ತೇಜಿಸ್ತಕ್ಕಂಥದ್ದು ವಿಶ್ವ ಬೈಸಿಕಲ್ ದಿನದ ಒಂದು ಆಶಯವಾಗಿ ಇರುವಂಥದ್ದು. ಓಕೆ, ಅದೇ ರೀತಿ ಟ್ರಿನ್ 2.0 ನೀರಸ ಪ್ರತಿಕ್ರಿಯೆ. ಏನು ಟ್ರಿನ್ 2.0 ಅಂದ್ರೆ ಸರ್ ಇದೇನು ಫಿಲಮ್ ಇದು ಅಂತ ಕೇಳಬೇಡಿ. ಓಕೆನಾ? ಟ್ರಿನ್ ಅಂತಕ್ಕಂಥದ್ದು ಒಂದು ಸೈಕಲ್. ಇದು ನಮ್ಮ ಮೈಸೂರಿನ ನಗರದಲ್ಲಿ ಇರುವಂತಹ ಒಂದು ವಾಹನ ವ್ಯವಸ್ಥೆ. ಓಕೆ, ಇತ್ತೀಚೆಗೆ ಅದರಲ್ಲೂ ಈಗ ಪ್ರೆಸೆಂಟ್ ಟ್ರೆಂಡ್ ಇರ್ತಕ್ಕಂಥದ್ದು ಬೈಸಿಕಲ್ ಅಲ್ವಾ? ವೃತ್ತಿಪರ ಸ್ಪರ್ಧೆ, ಅದನ್ನೇ ಕೆಲವೊಬ್ರು ವೃತ್ತಿಯನ್ನಾಗಿ ಮಾಡ್ಕೊಂಡಿರೋದ್ರೆ ಫಿಟ್ನೆಸ್ಗೋಸ್ಕರ ಬೈಸಿಕಲ್ ನ ಮೊರೆ ಹೋಗ್ತಾ ಇದ್ದಾರೆ. ಹಾಗೆ ಎಷ್ಟೋ ಜನ ಸಾರಿಗೆ ಉದ್ದೇಶಕ್ಕಾಗಿಯೂ ಸಹ ಬೈಸಿಕಲ್ಗಳನ್ನ ಇದು ಮಾಡ್ತಾ ಇದ್ದಾರೆ. ಆದ್ರೆ ಟ್ರಿನ್ ಎನ್ನುವುದು ನಮ್ಮ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಈ ಒಂದು ಟ್ರಿನ್ ಸೈಕಲ್ ಅನ್ನ ಪ್ರಸ್ತುತಪಡಿಸಿರ್ತಕ್ಕಂಥದ್ದು. ಟ್ರಿನ್ ಸೈಕಲ್ ಇದರಲ್ಲಿ ಹೆಚ್ಚುತ್ತಿರುವ ಮಾಲಿನ್ಯವನ್ನ ಕಡಿಮೆ ಮಾಡುವ ಒಂದು ಉದ್ದೇಶದಿಂದ ಈ ಒಂದು ಟ್ರಿನ್ ಸೈಕಲ್ ಅನ್ನ ದೇಶದಲ್ಲಿಯೇ ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲದೆ ದೇಶದಲ್ಲಿ 2017ರಲ್ಲಿ ಪ್ರಾರಂಭವನ್ನು ಮಾಡಲಾಗುತ್ತೆ. 2017ರಲ್ಲಿ ಈ ಒಂದು ಇದನ್ನ ಪ್ರಾರಂಭವನ್ನ ಮಾಡಲಾಗುತ್ತೆ. ಆರಂಭದಲ್ಲಿ ಈ ಟ್ರಿನ್ ಸೈಕಲ್ ಏನು ಲಾಂಚ್ ಆಯಿತು ಆವಾಗ ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಬಂತು. ಆವಾಗ ಇದ್ದಂತಹ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳು ಹಾಗೂ ಅನೇಕ ಅಧಿಕಾರಿಗಳು ಈ ಬೈಸಿಕಲ್ ನ ಉಪಯೋಗಿಸ್ತಾ ಇದ್ದಾರೆ. ಯಾಕಂದ್ರೆ ಮಾಲಿನ್ಯ ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ. ಈ ಕಾರಣದಿಂದನೇ ನಮ್ಮ ಮೈಸೂರಿಗೆ ಸ್ವಚ್ಛ ನಗರ ಅಂತ ಬಂದಿರಬಹುದು. ಓಕೆನಾ? ಬಂದಿದೆ ಅಂತ ನಾನು ಬಂದಿದೆ ಸ್ವಚ್ಛ ನಗರ ಅಂತ ಈಗ ಆಲ್ರೆಡಿ ನಮ್ಮ ಮೈಸೂರಿಗೆ ಬಂದಿದೆ. ಈ ಒಂದು ಎಲ್ಲಾ ಅಂಶಗಳಿಂದ, ಯಾಕಂದ್ರೆ ಸ್ವಚ್ಛ ನಗರ ಅಂತ ಒಂದೇ ಒಂದು ಅಂಶದಿಂದ ಕೊಡೋದಿಲ್ಲ, ಈ ರೀತಿಯ ಎಲ್ಲಾ ಅಂಶಗಳು ಸಹ ಒಳಗೊಂಡಾಗ ಮಾತ್ರ ಸ್ವಚ್ಛ ನಗರ ಅಂತಕ್ಕಂತಹ ಒಂದು ಹೆಸರನ್ನು ಕೊಡೋದು. ಈ ಒಂದು ಟ್ರಿನ್ ಸೈಕಲ್ಗೆ ಆವಾಗ ಜನ ಇರ್ತಕ್ಕಂಥವ್ರು ಉತ್ತಮ ಪ್ರತಿಕ್ರಿಯೆ ನೀಡಿದ್ರಿಂದನೂ ಆಗಿದ್ದಂತಹ ಅಧಿಕಾರಿಗಳು ಇದರ ಬಗ್ಗೆ ಉತ್ಸಾಹ ತೋರಿ ಅವರೂ ಕೂಡ ಜನಗಳ ರೀತಿಯಲ್ಲಿ ಇದ್ದಂತಹ ಒಂದು ಕಾರಣದಿಂದನೂ ಇವತ್ತು ಮೈಸೂರಿಗೆ ಸ್ವಚ್ಛ ನಗರ ಅಂತ ಹೆಸರು ಬಂತು. ಓಕೆ, ಆಗ ಉತ್ತಮ ಪ್ರತಿಕ್ರಿಯೆಯನ್ನು ದೊರೆತಿತ್ತು. ಒಟ್ಟು ಈ ಒಂದು ಯೋಜನೆ ಜಾರಿಯಾದಾಗ ಸುಮಾರು ನಮ್ಮ ಮೈಸೂರಿನಲ್ಲಿ 18,000 ಈ ಒಂದು ಸೈಕಲ್ನ ಬಳಕೆ, 18,000 ಜನ ಈ ಒಂದು ಸೈಕಲ್ನ ಬಳಕೆಯನ್ನ ಮಾಡ್ತಿದ್ರು. ಆದರೆ ಈ ಟ್ರಿನ್ 2.0 ಅಂತಕ್ಕಂತಹ ಒಂದು ಸೈಕಲ್ ಇತ್ತೀಚೆಗೆ ಜಾರಿಯಾಯಿತು. ಅಂದ್ರೆ ಈ ಟ್ರಿನ್ 2.0 ಸೈಕಲ್ ನಲ್ಲಿ ಒಂದಷ್ಟು ವಿನ್ಯಾಸವನ್ನ ಜಾಸ್ತಿ ಮಾಡಿದ್ದಾರೆ, ನೂತನ ಸೈಕಲ್ಗಳು. ಈಗ ಇದರ ಬಳಕೆದಾರರು ಎಷ್ಟು ಬಂದಿದ್ದಾರೆ ಅಂದ್ರೆ 7,364 ಬಳಕೆದಾರರು ಮಾತ್ರ ಇರುವಂತದ್ದು.
ಏನಕ್ಕೆ ಈ ತರ ಆಗ್ತಿದೆ? ಸೂಕ್ತವಾದ ಟ್ರ್ಯಾಕ್ಗಳಿಲ್ಲ, ಸೂಕ್ತವಾದ ಸೈಕಲ್ ಟ್ರ್ಯಾಕ್ಗಳು ಬೇಕಾಗುತ್ತೆ, ಸೈಕಲ್ ಟ್ರ್ಯಾಕ್ಗಳು ಬೇಕು. ಓಕೆ, ನಾವೆಲ್ಲಾ ರೀತಿ ಮೇನ್ ರೋಡಲ್ಲಿ ಇದು ಮಾಡೋಕ್ಕಾಗಲ್ಲ, ಸೈಕಲ್ಗೆ ಅಂತ ಹೇಳಿ ಸಪರೇಟ್ ಆಗಿ. ಯಾಕಂದ್ರೆ ನಮ್ಮ ಬೈಕು ಕಾರ್ ತರ ಅಲ್ಲ ಸೈಕಲ್. ಓಕೆ, ಅದನ್ನ ಆ ಲಿಮಿಟೆಡ್ ಸ್ಪೀಡ್ ನಾವು ಎಷ್ಟು ತುಳಿದ್ರು ಅದು ಹೋಗ್ಬೇಕಾಗಿರೋ ಸ್ಪೀಡಲ್ಲೇ ಹೋಗುವಂಥದ್ದು. ಆದ್ದರಿಂದ ಅದಕ್ಕೆ ಒಂದು ಟ್ರ್ಯಾಕ್ ಬೇಕು. ಸೈಕಲ್ ಸವಾರಿ ಮಾಡಲಿಕ್ಕೆ ನಗರ ಪ್ರದೇಶದಲ್ಲಿ ಒಂದು ಸೂಕ್ತವಾದ ಟ್ರ್ಯಾಕ್ ಇರಬೇಕು. ನಾವೇನು ಯಾವ ರೀತಿ ಫುಟ್ಪಾತ್ ಅಂತೇಳಿ ಕರಿತೀವಿ, ಜನಗಳು ಓಡಾಡ್ಲಿಕ್ಕೆ ಒಂದು ಫುಟ್ಪಾತ್ ಅಂತೇಳಿ ಕರಿತೀವಿ, ಆ ರೀತಿಯಾದ ಒಂದು ಟ್ರ್ಯಾಕ್ ಖಂಡಿತವಾಗಿಯೂ ಬೇಕು. ಆ ಒಂದು ಟ್ರ್ಯಾಕ್ ಇಲ್ಲದ ಒಂದು ಕಾರಣದಿಂದನೂ ಜನರು, ಸಾರ್ವಜನಿಕರು ಇದಕ್ಕೆ ಕಡಿಮೆ ಆಗಿರ್ಬೋದು. ಎಷ್ಟೋ ಜನ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ. ಓಕೆ, ನೂತನ ಸೈಕಲ್ಗಳು, ಈಗ ಬಂದಿರತಕ್ಕಂಥ ಸೈಕಲ್ಗಳು ಉತ್ತಮ ತಂತ್ರಜ್ಞಾನವನ್ನ ಹೊಂದಿದ್ದಾರೆ. ಉತ್ತಮ ತಂತ್ರಜ್ಞಾನ ಅಂದ್ರೆ GPS ಅನ್ನು ಹೊಂದಿರುವಂತದ್ದು, ಹಾಗೂ ಸೈಕಲ್ ಅಂತ ಟ್ರ್ಯಾಕ್ ಮಾಡುವಂತಹ ಒಂದು ಆಪ್ಷನ್ ಇರುವಂತದ್ದು. GPS ಇದೆ, ಹಾಗೂ ಅದರಲ್ಲಿ ಟ್ರ್ಯಾಕರ್ ಇದೆ, GPS ಇದೆ, ಟ್ರ್ಯಾಕರ್ ಇದೆ, ಹಾಗೂ ಆಪ್ ಮೂಲಕನೇ ನೀವು ಏನೀಗ ಮೊಬೈಲ್ ಅಪ್ಲಿಕೇಶನ್ ಮೂಲಕ ನೀವು ಅದನ್ನ ನಿರ್ವಹಣೆ, ನಿಯಂತ್ರಣ ಮಾಡಬಹುದು. ಈ ರೀತಿಯಾದಂತಹ ಒಂದಷ್ಟು ನೂತನ ತಂತ್ರಜ್ಞಾನಗಳನ್ನ ಈ ಒಂದು ಸೈಕಲ್ಗಳಲ್ಲಿ ಅಳವಡಿಸಿರುತ್ತೆ. ಆದರೂ ಕೂಡ ಇದರ ಬಗ್ಗೆ ಹೆಚ್ಚು ಇದಾಗಿಲ್ಲ, ಏನಂದ್ರೆ ಬಳಕೆದಾರರು ಕಡಿಮೆ ಆಗಿರುವಂಥದ್ದು. ಓಕೆ, ವೈಜ್ಞಾನಿಕವಾಗಿ ಸೈಕಲ್ ಪಥ ಬೇಕು. ಓಕೆ, ನೋಡಿ, ನಗರದಲ್ಲಿ ಈಗ ನಿರ್ಮಿಸಲಾಗಿರತಕ್ಕಂತಹ ಸೈಕಲ್ ಪಥ ಅವೈಜ್ಞಾನಿಕವಾಗಿದ್ದು ಹಣದ ದುಂದು ವೆಚ್ಚಕ್ಕೆ ಉದಾಹರಣೆಯಾಗಿರುವಂಥದ್ದು. ಓಕೆ, ಟ್ರಾಫಿಕ್ ಕೋನ್ ಬಳಸಿ ನಿರ್ಮಿಸಿರುವ ಸೈಕಲ್ ಪಥಗಳು ವಾಹನಗಳ ಪಾರ್ಕಿಂಗ್ ಮಾಡ್ತಾ ಇರ್ತಕ್ಕಂಥದ್ದು. ಈ ಪಥಗಳು ಯಾವಾಗಲೂ ಸಾಮಾನ್ಯ ರಸ್ತೆಯಿಂದ ಭಿನ್ನವಾಗಿ ಸ್ವಲ್ಪ ಎಡದಲ್ಲಿ ನಿರ್ಮಿಸಬೇಕು. ಕ್ರಾಸಿಂಗ್ ಹೊರತುಪಡಿಸಿ ಉಳಿದ ಕಡೆ ಯಾವುದೇ ವಾಹನಗಳು ಈ ಒಂದು ಟ್ರ್ಯಾಕ್ ಮೇಲೆ ಹೋಗದೇ ಇರೋ ರೀತಿ ನೋಡಿಕೊಳ್ಳುವಂಥದ್ದು. ಈ ಎಲ್ಲಾ ಕೆಲಸ ಪಾಲಿಕೆಯಿಂದ ಆಗ್ತಾ ಇಲ್ಲ. ಈ ಎಲ್ಲಾ ಒಂದು ಕೆಲಸ ಪಾಲಿಕೆಯಿಂದ ಆಗ್ತದೆ. ಸೂಕ್ತ ಟ್ರ್ಯಾಕ್ ಅನ್ನು ನಿರ್ಮಾಣ ಮಾಡಬೇಕು. ಆ ಟ್ರ್ಯಾಕ್ ಗಳಿದ್ರೂ ಸಹ ಅದರಲ್ಲಿ ಬೇರೆ ವಾಹನಗಳು ಈಗ ಪಾರ್ಕಿಂಗ್ ಮಾಡಿ ಹೋಗುವಂಥದ್ದು, ಇದನ್ನ ಯಾರೂ ಸಹ ಕೇಳ್ತಾ ಇಲ್ಲ. ಆದ್ದರಿಂದ ಈ ಒಂದು ಸೈಕಲ್ ಇದಕ್ಕೆ ಒಂದು ಉತ್ತಮವಾದ ಟ್ರ್ಯಾಕ್ ಇರಬೇಕು. ಮತ್ತೆ ಉತ್ತಮವಾದ ಟ್ರ್ಯಾಕ್ ಇದ್ರೆ ಖಂಡಿತವಾಗಿಯೂ ಇದನ್ನ ಬಳಸೋ ಸಂಖ್ಯೆ ಇನ್ನೂ ಕೂಡ ಜಾಸ್ತಿ ಆಗುವಂತಹ ಒಂದು ಇದು ಬಂದೇ ಬರುತ್ತೆ. ಓಕೆ, ಇದು ಟ್ರೆಂಡ್ ಇದು ಎಷ್ಟರಲ್ಲಿ ಇದಾಯಿತು ಅಂದ್ರೆ ದೇಶದಲ್ಲೇ ಪ್ರಥಮ ಬಾರಿಗೆ 2017ರಲ್ಲಿ ಇದು ಜಾರಿ ಆಯಿತು ಸ್ನೇಹಿತರೆ. ಇಡೀ ನಮ್ಮ ದೇಶಾದ್ಯಂತ ಜಾರಿಯಾಗಿದೆ. ದೇಶಾದ್ಯಂತ ನಮ್ಮ ಮೈಸೂರು ನಗರದಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಜಾರಿಯಾಗಿರುವಂಥದ್ದು. ದೌರ್ಜನ್ಯಕ್ಕೊಳಗಾದ ಮುಗ್ಧ ಮಕ್ಕಳ ದಿನ ಜೂನ್ 4. ಓಕೆ, ನಿತ್ಯವೂ ಜಗತ್ತಿನಾದ್ಯಂತ ಮಕ್ಕಳು ನಾನಾ ರೀತಿಯ ದೌರ್ಜನ್ಯ ಹಿಂಸೆಗೆ ಒಳಗಾಗ್ತಾ ಇರ್ತಕ್ಕಂಥದ್ದು. ಈಗೆಲ್ಲರೂ ಗೊತ್ತು, ಯಾರೋ ಎಲ್ಲೋ ಒಂದ್ ಕಡೆ ಮಕ್ಕಳನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಭಿಕ್ಷಾಟನೆಗೆ ಬಿಡುವಂಥದ್ದು. ಈ ರೀತಿಯ ಹಿಂಸೆಗೆ ಒಳಗಾಗುವ ಮಕ್ಕಳ ಮೇಲಿನ ದೌರ್ಜನ್ಯವನ್ನ 2021ಕ್ಕೆ ನಾವೇನಾದ್ರೂ ಹೋಲಿಕೆ ಮಾಡಿದ್ರೆ ಪ್ರೆಸೆಂಟ್ 5% ಜಾಸ್ತಿ ಆಗಿರುವಂಥದ್ದು. ಅಂದ್ರೆ 100ಕ್ಕೆ 5 ಜನ ಇವಾಗ ಜಾಸ್ತಿ ಆಗಿರುವಂಥದ್ದು, 100ಕ್ಕೆ 5% ಜಾಸ್ತಿ ಆಗಿರುವಂಥದ್ದು. ಈ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರಿವು ಮೂಡಿಸುವ ಒಂದು ದಿನದಿಂದ ಪ್ರತಿ ವರ್ಷ ಜೂನ್ 4ರಂದು ಅಂತಾರಾಷ್ಟ್ರೀಯ ದೌರ್ಜನ್ಯಕ್ಕೆ ಒಳಗಾದ ಮುಗ್ಧ ಮಕ್ಕಳ ದಿನ ಅಂದರೆ ವಿಶ್ವಸಂಸ್ಥೆ ಆಚರಣೆ ಮಾಡುವಂಥದ್ದು ಸ್ನೇಹಿತರೆ. ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓಕೆ, ಮೈಸೂರು ಸಂಸ್ಥಾನದ 24ನೇ ರಾಜ ಒಡೆಯರು ನಾಲ್ವಡಿ ಕೃಷ್ಣರಾಜ ಒಡೆಯರು ಜೂನ್ 4, 1884ರಲ್ಲಿ ಮೈಸೂರಿನಲ್ಲಿ ಜನಿಸ್ತಾರೆ. ಅವರನ್ನು ಆಧುನಿಕ ಮೈಸೂರಿನ ಪಿತಾಮಹ ಅಂತೇಳಿಯೂ ಸಹ ನಾವು ಕರಿತೀವಿ. ಅದೇ ರೀತಿ ಸಾರ್ವಜನಿಕವಾಗಿ ಆರೋಗ್ಯ ಕ್ಷೇತ್ರ, ಬಾಲ್ಯ ವಿವಾಹ ನಿಷೇಧ ಮಾಡಿದ್ದು, ಹೆಣ್ಣು ಮಕ್ಕಳ ಶಿಕ್ಷಣ, ಕಲೆ, ಹಿರಿಯವರಿಗೆ ಸಹಾಯಧನ, ಈ ರೀತಿಯಾದಂತಹ ಸಮಾಜ ಸುಧಾರಣಾ ಕಾರ್ಯಕ್ರಮಗಳನ್ನ ಅವರು ಆ ಕಾಲದಲ್ಲೇ ಮಾಡಿದ್ರು. ಅವರು ಆಗಸ್ಟ್ 3, 1940ರಂದು ಅವರು ಮರಣವನ್ನು ಹೊಂದುತ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಅವರ ಅವಧಿಯಲ್ಲಿ ಇವನ
ಶಿವನ ಸಮುದ್ರದಲ್ಲ ಜಲವಿದ್ಯುತ್ ಯೋಜನೆ, ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆ, ಚಿತ್ರದುರ್ಗದ ವಾಣಿ ವಿಲಾಸ ಸಾಗರ ಅಣೆಕಟ್ಟು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಈಗ ಇದು ಶ್ರೀ SBM ಅಂತ ಮೊದಲಿತ್ತು, SBM ಅಂತಿತ್ತು, ಈ SBIಗೆ ಅದನ್ನೇನು ಮಾಡಿದ್ರು, ಮರ್ಜ್ ಮಾಡಿದ್ರು. ಈ ರೀತಿಯ ಎಲ್ಲ ಕೆಲಸಗಳನ್ನು ಅವರು ಆ ಕಾಲದಲ್ಲೇ ಮಾಡಿರೋದು ಯಾರು? ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನ ಸ್ನೇಹಿತರು. ನಮ್ಮ ಮೈಸೂರು ಖಂಡಿತವಾಗಿಯೂ ಸ್ಮರಿಸಬೇಕಾಗಿದ್ದಂಥ, ನಮ್ಮ ಮೈಸೂರಲ್ಲ ನಮ್ಮ ಕರ್ನಾಟಕವೇ ಸ್ಮರಿಸಬೇಕಾದಂತಹ ಒಬ್ಬ ಅತ್ಯುತ್ತಮ ವ್ಯಕ್ತಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂತು. ಹಲವಾರು ಪಕ್ಷದ ನಾಯಕರು ಇವತ್ತು ಜಯವನ್ನ ಗಳಿಸಿರುವಂಥದ್ದು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಆಗಿರ್ಬೋದು, ಈ ರೀತಿ ಹಲವಾರು, ರಾಹುಲ್ ಗಾಂಧಿನೂ ಸಹ ಅವರು ನಿಂತಿರುವಂತಹ 2 ಕ್ಷೇತ್ರಗಳಲ್ಲಿ ನಿಜವಾಗ್ಲೂ ತುಂಬಾ ಅತ್ಯುತ್ತಮ ಲೀಡ್ಗಳಿಂದ ಇವತ್ತು ಏನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಓಕೆನಾ? ಅದರಲ್ಲಿ ಒಂದೆರಡು ವಿಶೇಷತೆಗಳು. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲರೂ ಕೂಡ ನನಗೆ ನಮ್ಮ ಸ್ನೇಹಿತರು ಹೇಳಿದ್ರು, ನೀವು ಚುನಾವಣೆ ಬಗ್ಗೆ ಒಂದು ಇದು ಮಾಡಿ ಸರ್, ಮಾಡಿ ಒಂದು ಕ್ಲಾಸ್ ತರಗತಿಯನ್ನ ಮಾಡಿ ಅಂತ. ಚುನಾವಣೆ ಬಗ್ಗೆ ಎಲ್ಲಾ ತರಗತಿಯದು ನೋಡಿ, ನಾನು ಸುಮ್ಮನೆ ಯೂಟ್ಯೂಬ್ ತೆಗೆದು ಚುನಾವಣೆ ಬಗ್ಗೆ ಬರ್ತೀನಿ. ಯೂಟ್ಯೂಬ್ ಜಸ್ಟ್ ನಾನು ನೋಡ್ಬೇಕು ಅಂತ ಹೋಗಲ್ಲ, ಜಸ್ಟ್ ಯೂಟ್ಯೂಬ್ ತೆಗೆದ್ರೆ ಚುನಾವಣೆ ಬಗ್ಗೆ ಹೋಗುತ್ತೆ. ಯಾವ ನ್ಯೂಸ್ ಚಾನಲ್ ಹಾಕಿದ್ರು ಚುನಾವಣೆ ಬಗ್ಗೆ ಹೋಗುತ್ತೆ, ಯಾವ ಸ್ಟೇಟಸ್ ನೋಡಿ ಚುನಾವಣೆ ಬಗ್ಗೆ ಬರುತ್ತೆ, ಯಾರು ಎಲ್ಲಿ ನೋಡಿದ್ರು ಚುನಾವಣೆ. ಈ ಚುನಾವಣೆ ಎಲ್ಲಿ ಓಪನ್ ಮಾಡಿದ್ರು ಚುನಾವಣೆ ಬಗ್ಗೆ ಬರ್ತಿದೆ. ನಾನು ಕ್ಲಾಸ್ ಮಾಡಿ ಹುಡುಗರು ನೋಡಲ್ಲ, ಬೇಡ ಚುನಾವಣೆ ಬಗ್ಗೆ. ಅದರಲ್ಲಿರ್ತಕ್ಕಂಥ ಒಂದೆರಡು ಮಾಹಿತಿಗಳನ್ನು ನಾನು ತಗೊಳ್ತೀನಿ ಸಾಕು ಹೇಳಿ ಇವತ್ತು ಒಂದೆರಡು ಮಾಹಿತಿಗಳು ತಮ್ಮ ಮುಂದೆ ಇರಲಿ ಅಂತ ಹೇಳಿ ತಗೊಂಡಿದ್ದೀನಿ. ದೇಶದ ಅತಿ ಕಿರಿಯ ಸಂಸದ ಯಾರು? ನಮ್ಮ ಕರ್ನಾಟಕದವರು ಸ್ನೇಹಿತರೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರತಕ್ಕಂತಹ ನಮ್ಮ ಕರ್ನಾಟಕದ 28 ಅಭ್ಯರ್ಥಿಗಳ ಪೈಕಿ ಸಾಗರ್ ಖಂಡ್ರೆ ದೇಶದ ಅತಿ ಕಿರಿಯ ವಯಸ್ಸಿನ ಸಂಸದ. ಕೇವಲ ಇವರಿಗೆ 26 ವರ್ಷ ಅಷ್ಟೇ. ಇವರು ಯುವ ಅಭ್ಯರ್ಥಿ ಎನಿಸಿಕೊಂಡಿರ್ತಕ್ಕಂಥದ್ದು. ಬೀದರ್ನಲ್ಲಿ ಕಾಂಗ್ರೆಸ್ ಪಕ್ಷ ಇವರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿತ್ತು. ಸಾಗರ್ ಖಂಡ್ರೆ ಅವರು ಭರ್ಜರಿ ಗೆಲುವನ್ನು ಕಾಣ್ತಿರುವಂತದ್ದು. ಸುಮಾರು 1,29,396 ಮತಗಳ ಅಂತರದಿಂದ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಭಗವಂತ್ ಖೂಬಾ ಅವರಿಗೆ ಅವರ ವಿರುದ್ಧ ಗೆಲುವನ್ನು ಸಾಧಿಸಿರುವಂಥದ್ದು. ಓಕೆ, ಕಳೆದ ಬಾರಿ ಚುನಾವಣೆಯಲ್ಲಿ ಇವರ ತಂದೆ ಸಾಗರ್ ಖಂಡ್ರೆ ಅವರು ನಿಂತಿದ್ರು, ಅವಾಗ ಅವರು ಸೋಲನ್ನು ಅನುಭವಿಸಿದ್ರು. ಆದರೆ ಈ ಬಾರಿ ಅವರ ಮಗನಾದಂತಹ ಸಾಗರ್ ಖಂಡ್ರೆ ಈ ಒಂದು ಎಲೆಕ್ಷನ್ಗೆ ನಿಂತು ಇವತ್ತು ಗೆಲುವನ್ನು ಸಾಧಿಸಿರ್ತಕ್ಕಂಥದ್ದು. ದೇಶದ ಅತಿ ಕಿರಿಯ ಸಂಸದರಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. 26 ವರ್ಷಕ್ಕೆ ಒಂದು ಚುನಾವಣೆಯನ್ನು ಎದುರಿಸ್ತಾರೆ ಅಂದ್ರೆ ಅದು ಸುಲಭದ ಮಾತಲ್ಲ. ಓಕೆನಾ? ಅದೇ ರೀತಿ ದೇಶದ ಅತಿ ಕಿರಿಯ ಸಂಸದೆ ನೋಡಿ. ಲೋಕಸಭೆ ಚುನಾವಣೆ ಫಲಿತಾಂಶ ಈಗಾಗಲೇ ಪ್ರಕಟ ಆಗಿದೆ. ಉತ್ತರ ಬಿಹಾರದ ಸಮಸ್ತಿಪುರ ಲೋಕಸಭಾ ಕ್ಷೇತ್ರದಲ್ಲಿ NDA ಅಭ್ಯರ್ಥಿ ಶಾಂಭವಿ ಚೌಧರಿ ಅವರು ಗೆಲುವು ಸಾಧಿಸಿರ್ತಕ್ಕಂಥದ್ದು. ಈ ಮೂಲಕ ದೇಶದ ಅತ್ಯಂತ ಕಿರಿಯ ಸಂಸದೆಯಾಗಿ ಹೊರಹೊಮ್ಮಿದ್ದು ಇತಿಹಾಸವನ್ನು ಸೃಷ್ಟಿಸಿರ್ತಕ್ಕಂಥದ್ದು. ಲೋಕಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಾಗ ಅಫಿಡವಿಟ್ ಚೌಧರಿ ಕೇವಲ 25 ವರ್ಷ 26 ವರ್ಷಕ್ಕೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಒಬ್ಬರು ಸಂಸದರಾಗ್ತಾರೆ ಅಂದ್ರೆ 1,29,396 ಮತಗಳಿಂದ 26 ವರ್ಷದ ಯುವಕ ಗೆದ್ದು ಇವತ್ತು ನಮ್ಮ ಕರ್ನಾಟಕದಿಂದ ಆಯ್ಕೆಯಾಗಿ ಸಂಸದರಾಗ್ತಾರೆ ಅಂದ್ರೆ ಅದು ನಿಜವಾಗ್ಲೂ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ಕೋಬೇಕು ನಾವು. ಯಾಕಂದ್ರೆ ಇವತ್ತು ಅವರ ತಂದೆ ಸಚಿವರಾಗಿದ್ದಾರೆ. ನಾವು ಪಕ್ಷಗಳು ಮಾತಾಡೋದು ಬೇಡ, ಪಕ್ಷಗಳು ನಮ್ಗೆ ಬೇಕಾಗಿಲ್ಲ. ಓಕೆನಾ? ನಮಗೆ ಶಿಕ್ಷಣ ಮಾತ್ರ ಬೇಕು. ಓಕೆನಾ? ಒಬ್ಬ ಯುವಕ 26 ವರ್ಷದ ಯುವಕ ಚುನಾವಣೆಗೆ ನಿಂತು 1,29,396 ಮತಗಳ ಅಂತರದಲ್ಲಿ ಒಬ್ಬ ಕೇಂದ್ರ ಸಚಿವರಾಗಿರೋರನ್ನ ಸೋಲಿಸಿ ಗೆಲುವು ಸಾಧಿಸ್ತಾರೆ ಅಂದ್ರೆ ಅದು ಸುಲಭದ ಮಾತಲ್ಲ. ಇವರು ಅಷ್ಟೇ 25 ವರ್ಷಕ್ಕೆ ಸಂಸದೆಯಾಗಿ ಆಯ್ಕೆ ಆಗ್ತಾರೆ ಅಂದ್ರೆ ಇವರು 60-70 ವರ್ಷಕ್ಕೆ ನಿಜವಾಗಿಯೂ ಪ್ರಧಾನಿ ಆಗಬಹುದು. ಓಕೆನಾ? ಆದ್ದರಿಂದ ಅವು ಕೂಡ ಕೆಲಸ ಅವರು ಅಲ್ಲಿಗೆ ಅಷ್ಟು ವರ್ಷಕ್ಕೆ ಸಂಸದರಾಗಿರೋ ಜನ ಅವ್ರಿಗೆ ಓಟ್ ಹಾಕಿದ್ದಾರೆ ಅಂದ್ರೆ ಅವ್ರು ಅಷ್ಟು ಕೆಲಸ ಮಾಡಿದ್ರು. 26 ವರ್ಷಕ್ಕೆ ಅವ್ರಿಗೆ
ಅವರು 40 ವರ್ಷದವರೆಗೆ ಮಾಡ್ತಕ್ಕಂಥ ಕೆಲಸವನ್ನ 26 ವರ್ಷಕ್ಕೆ ಮಾಡಿ ಅವರು ಗೆದ್ದಿದ್ದಾರೆ ಅಂತ. ಇವತ್ತು ಅವ್ರು ಯಾವುದೇ ಪಕ್ಷದವರಾಗಿರ್ಲಿ ಏನಾದ್ರು ಆಗಿರ್ಲಿ ನಿಜವಾಗ್ಲೂ ಇದೊಂದು ಸಾಧನೆ. ದೇಶದ ಅತಿ ಕಿರಿಯ ಸಂಸದ, ದೇಶದ ಅತಿ ಕಿರಿಯ ಸಂಸದ. ಓಕೆ, ಭಾರತದಲ್ಲಿ ಅಂಚೆ ಸೇವೆ, ಭಾರತದಲ್ಲಿ ಆಧುನಿಕ ಅಂಚೆ ಸೇವೆ ಸುಮಾರು 150 ವರ್ಷಗಳಿಗಿಂತ ಹಳೆಯದಾಗಿರ್ತಕ್ಕಂಥದ್ದು. ಇದು ವಿಶ್ವದಲ್ಲೇ ಅತಿ ದೊಡ್ಡ ಸಂಪರ್ಕ ಜಾಲವನ್ನ ಹೊಂದಿರುವಂಥದ್ದು ಯಾವುದು? ನಮ್ಮ ಭಾರತೀಯ ಅಂಚೆ ಸೇವೆ. ಇದರ ಕಚೇರಿ ಸುಮಾರು ದೇಶಾದ್ಯಂತ ಎಷ್ಟಿದೆ? 1,56,000 ಕಚೇರಿಗಳು ಇರುವಂಥದ್ದು. ಸುಮಾರು 5,66,000ಕ್ಕೂ ಹೆಚ್ಚು ಜನ ಅಂಚೆ ಕಚೇರಿ ಉದ್ಯೋಗಿಗಳಾಗಿ ಇರುವಂಥದ್ದು. ಭಾರತದ ಯಾವುದೇ ಊರಿಗೆ ಹೋದ್ರೂ ಸಹ ನಿಮಗೆ ಅಂಚೆ ಸೇವೆ ಸಿಗುವುದರಿಂದ ಸಾರ್ವಜನಿಕರು ದೇಶದ ಎಲ್ಲಾ ಪ್ರದೇಶಗಳೊಂದಿಗೆ ಸಂಪರ್ಕದಲ್ಲಿರಲು ಇವತ್ತು ಸಾಧ್ಯವಾಗುತ್ತೆ. ಇವತ್ತೇನೋ ನಾವು ಇಮೇಲ್ ಬಳಸ್ತಾ ಇದೀವಿ, ಇಮೇಲ್ ಮೂಲಕ ಫ್ಯಾಕ್ಸ್ ಅನ್ನ ಬೇಗ ಸೆಂಡ್ ಮಾಡ್ತೀವಿ. ಓಕೆ, ನೀವು ಒಂದು ಗೌರ್ಮೆಂಟ್ ಜಾಬ್ ಅನ್ನ ಏನಾದರೂ ತಗೊಂಡ್ರಿ ಅಂದ್ರೆ ನಿಮಗೆ ಲೆಟರ್ನ ಪೋಸ್ಟಲ್ಲೇ ಬರುವಂಥದ್ದು. ಓಕೆ, ಅಂತ IAS ಆಗಿ ನೀವು IAS ಆಗಿ IPS ಆಗಿ ಏನಾದರೂ ಆಗಿ ಓಕೆ, ನಿಮಗೆ ಇವತ್ತು ಆ ಒಂದು ಲೆಟರು ಯಾವ್ದ್ರಲ್ಲಿ ಬರುವಂಥದ್ದು? ಅಂಚೆ ಮೂಲಕ ಬರುವಂಥದ್ದು. ಸ್ನೇಹಿತರೆ, ನಿಜವಾಗ್ಲೂ ನಮ್ಮ ಭಾರತದಲ್ಲಿ ಅಂಚೆ ಸೇವೆ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೀನಿ. ಅದೇ ರೀತಿ ಚಂದ್ರನಲ್ಲಿ ಇಳಿದ ಚಾಂಗ್ E6 ಓಕೆ, ಭೂಮಿಗೆ ಬಹುತೇಕ ಗೋಚರಿಸಿದ ಚಂದ್ರನ ಭಾಗವನ್ನ ಚೀನಾದ ಬಾಹ್ಯಾಕಾಶ ನೌಕೆ ಒಂದು ಸ್ಪರ್ಶಿಸಿದೆ ಅಂತೇಳಿ ಭಾನುವಾರ ಸ್ಪರ್ಶಿಸಿದೆ. ಅದರ ಭೂಮಿಗೆ ಗೋಚರಿಸಿದ ಭಾಗವನ್ನ ಈಗಾಗಲೇ ಅವರು ತಲುಪಿದ್ದಾರೆ ಅಂತೇಳಿ ಅವರು ಹೇಳಿರುವಂಥದ್ದು. ಒಂದು ಮುಂಜಾನೆ 3:50 ವೇಳೆಗೆ ಚಾಂಗ್ E6 ನೌಕೆ ಚಂದ್ರನ ದಕ್ಷಿಣ ಧ್ರುವ ಹೈ ಟೆನ್ಷನ್ ನಲ್ಲಿ ಯಶಸ್ವಿಯಾಗಿ ಇಳಿದಿದೆ. ಈ ಭಾಗದಲ್ಲಿ ನೌಕೆಯನ್ನು ಇಳಿಸಿದ ಮೊದಲ ದೇಶ ನಮ್ಮದಂತ ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ. ಮತ್ತೆ ಚೀನಾದವರು ಬೇರೆ ದೇಶದವ್ರು ಕೊಡ್ತಕ್ಕಂಥ ಕಿರೀಟಗಳನ್ನ ತಗೊಳ್ಳೋದಿಲ್ಲ, ಅವರೇ ಹೇಳುವಂಥದ್ದು ಈ ಭಾಗದಲ್ಲಿ ನೌಕೆಯನ್ನು ಇಳಿಸಿದ ಮೊದಲ ದೇಶ ನಮ್ದು ಅಂತ. ಈಗ ಅಮೆರಿಕವ್ರು ಏನಾದ್ರು ಮಾಡ್ಲೇಬೇಕು, ಅಮೆರಿಕ ಖಂಡಿತವಾಗಿ ಏನಾದ್ರು ಮಾಡ್ತಾರೆ, ನೋಡ್ಕೊಳ್ಬೇಕಾದ್ರೆ. ಓಕೆನಾ, ಇವರೇ ಘೋಷಣೆ ಮಾಡ್ಕೊಳ್ಬೇಕನ್ನೋದು ನಮ್ಮ ದೇಶನೇ ರಕ್ಷಣಾ ಇದ್ರಲ್ಲಿ ನಮ್ಮ ದೇಶನೇ ಇರುವಂಥದ್ದು. ಇವಾಗ ಅಮೆರಿಕ ರೀಸೆಂಟ್ಲಿ ಏನೋ ಒಂದು ಹೇಳಿದೆ, ಯಾವುದೋ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ನಮಗಿಂತ ಚೀನಾ ಬಲಿಷ್ಠವಾಗಿದೆ. ಇದರಲ್ಲಿ ನೌಕೆ ವಿಮಾನ ವಾಹಕ ನೌಕೆಯಲ್ಲಿ ನಮ್ಮ ಹತ್ರ 2 ವಿಮಾನ ವಾಹಕ ನೌಕೆಗಳಿವೆ, INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ. INS ವಿಕ್ರಾಂತ್ ಮತ್ತು INS ವಿಕ್ರಮ 2 ವಿಮಾನ ವಾಹಕ ನೌಕೆಗಳಿರುವಂಥದ್ದು. ಈ ವಿಮಾನ ವಾಹಕ ನೌಕೆ ಚೀನಾದಲ್ಲಿ 18 ಇದಾವೆ ಅಂತ ಹೇಳ್ಬಿಟ್ಟಿದ್ದಾರೆ ಅವರು, ಯಾರೋ ಅಮೆರಿಕದವ್ರು ಹೇಳಿರುವಂಥದ್ದು. ಇಡೀ ನಮ್ಮ ಪ್ರಪಂಚದಲ್ಲೇ ಇರ್ತಕ್ಕಂಥದ್ದು 18, ಬಟ್ ಅವ್ರು ಹೇಳಿರುವಂಥದ್ದು ಚೀನಾದಲ್ಲೇ 18 ಇದಾವೆ. ಇದರಿಂದ ಚೀನಾ ಏನಂದ್ರೆ ನಮ್ಮ ಇಡೀ ಇದರಲ್ಲಿ ವರ್ಲ್ಡ್ ಅಲ್ಲಿ ನಂಬರ್ 1 ನೌಕೆಯಲ್ಲಿ ಅಂದ್ರೆ ಇದರಲ್ಲಿ ನೌಕಾಬಲದಲ್ಲಿ ನಂಬರ್ 1 ಇದೆ ಅಂತ ಹೇಳಿರುವಂಥದ್ದು. ಓಕೆನಾ, ಚೀನಾದವ್ರು ಅವರೇ ಹೇಳ್ಕೊತಾರೆ, ಅಮೆರಿಕದವ್ರು ಚೀನಾದ್ರು ಸ್ವಲ್ಪ ಉಪ್ಸಿ ಬಿಡಿಸೋದು ಅಂದ್ರೆ ಬಲೂನ್ನ ಊದಿ ಒಡೆದಾಕೊಡ್ತಕ್ಕಂಥ ಒಂದು ಕೆಲಸವನ್ನ ಮಾಡುವಂಥದ್ದು. ಸ್ನೇಹಿತರೆ, ನಾನು ಇದನ್ನ ಯಾವುದೋ ಆರ್ಟಿಕಲ್ ಇರುತ್ತೆ, ಅದರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾನೇನು ದೇಶಗಳ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನ ಯಾಕಂದ್ರೆ ಇವತ್ತು ನಮ್ಮ ಭಾರತ ಚೀನಾದ ಜೊತೆಗೂ ಸಹ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂಡಿದೆ, ಚೀನಾದ ಜೊತೆಗೂ ಒಳ್ಳೆ ಸಂಬಂಧಗಳನ್ನ ಇಟ್ಕೊಂಡಿರುವಂಥದ್ದು. ಓಕೆನಾ, ಆದ್ದರಿಂದ ಭೂಮಿಗೆ ಬಹುತೇಕ ಗೋಚರಿಸಿದ ಚಂದ್ರನ ಭಾಗದ ಮಾದರಿಗಳನ್ನ ಸಂಗ್ರಹಿಸುವ ಒಂದು ಉದ್ದೇಶದಿಂದ ಮೇ 3ರಂದು ನೌಕೆಯನ್ನು ಉಡಾವಣೆ ಮಾಡಿದ್ರು. 2 ದಿನಗಳಲ್ಲಿ ಲ್ಯಾಂಡರ್ನ ಉಪಗ್ರಹಗಳನ್ನು ಮಾಹಿತಿಯನ್ನು ಸಂಗ್ರಹಿಸುತ್ತವೆ ಅಂತ ಹೇಳಿದ್ರು. ಚಂದ್ರನ ದಕ್ಷಿಣ ಧ್ರುವದಲ್ಲಿ ಮೊದಲ ಬಾರಿಗೆ ನೌಕೆಯನ್ನು ಇಳಿಸಿದ ದೇಶ ಭಾರತದ ಪಾಲಾಗಿರುವಂಥದ್ದು. ಸ್ನೇಹಿತರೆ, ಓಕೆ, ಈಗ ಆಲ್ರೆಡಿ ಮೊನ್ನೆ ಒಂದು ಫ್ಯಾಕ್ಟ್ಸ್ ಅಲ್ಲಿ ನೋಡಿದ್ದು, ಇದನ್ನ ನಾನು ಹಾಕಬಾರ್ದು ಅಂದ್ಕೊಂಡಿದ್ದೆ, ಆದರೂ ಕೂಡ ಹಾಕಿ ಒಂದು 5 ನಿಮಿಷ ಅಂದ್ರೆ ನೆನ್ನೆ ಬಿಟ್ಟಿರುವಂಥದ್ದು. ಓಕೆ, ಚಂದ್ರನಂಗಳಲ್ಲಿ ಕಲ್ಲು ಮತ್ತು ಮಣ್ಣಿನ ಮಾದರಿಯನ್ನು ಸಂಗ್ರಹಿಸುತ್ತಿರುವ ನಮ್ಮ ಬಾಹ್ಯಾಕಾಶ ನೌಕೆಯು ಭೂಮಿಯತ್ತ ಪ್ರಯಾಣ ಆರಂಭಿಸಿದೆ ಎಂದು ಚೀನಾ ಈಗಾಗಲೇ ಹೇಳಿದೆ.
ಇದು 3ನೇ ತಾರೀಕಿಗೆ. 3ನೇ ತಾರೀಕು ಅಲ್ಲಿ ಹೋಗಿದೆ ಅಂತ ಹೇಳಿದ್ರು. ಈಗಾಗಲೇ 5ನೇ ತಾರೀಕು ಅದು ತಗೊಂಡು ರಿಟರ್ನ್ ಬರ್ತಾ ಇದೆ ಅಂತ ನಿನ್ನೆ ಅವರು ಹೇಳಿರುವಂಥದ್ದು. ಕಳೆದ ತಿಂಗಳು ಉಡಾವಣೆ ಮಾಡಲಾಗಿದ್ದ ಚಾಂಗ್ E6 ಹೆಸರಿನ ಬಾಹ್ಯಾಕಾಶ ನೌಕೆ ಇತ್ತೀಚೆಗೆ ಚಂದ್ರನ ಮೇಲ್ಮೈಯಲ್ಲಿ ಇಳಿದಿತ್ತು. ಈಗಾಗಲೇ ಚಂದ್ರನ ಮೇಲ್ಮೈಯಲ್ಲಿ ಮಾಹಿತಿ ಸಂಗ್ರಹಿಸಿರುವ ಮಣ್ಣು ಮತ್ತು ಕಲ್ಲಿನ ಮಾದರಿಯನ್ನ ಆ ನೌಕೆಯನ್ನ ಪೆಟ್ಟಿಗೆಯಲ್ಲಿ ಅದು ಇಟ್ಕೊಂಡಿದೆ. ಜೂನ್ 25ನೇ ತಾರೀಕು ಓಕೆ, ಜೂನ್ 25ನೇ ತಾರೀಕು ಚೀನಾದ ಇನ್ನರ್ ಮಂಗೋಲಿಯಾ ಪ್ರಾಂತ್ಯದ ಮರುಭೂಮಿಯಲ್ಲಿ ಆ ಒಂದು ನೌಕೆ ಬಂದಿಳಿಯುತ್ತೆ ಅಂತೇಳಿ ಏನ್ ಮಾಡಿದೆ, ಚೀನಾದ ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಹೇಳಿರುವಂಥದ್ದು. ಓಕೆ, ಅದಾನಿ ಏಷ್ಯಾದ ಶ್ರೀಮಂತ ವ್ಯಕ್ತಿ. ಅದಾನಿ ಏಷ್ಯಾದ ಶ್ರೀಮಂತ ವ್ಯಕ್ತಿ. ಓಕೆ, ಬ್ಲೂಮ್ಬರ್ಗ್ ಕೋಟ್ಯಾಧಿಪತಿಗಳ ಸೂಚ್ಯಂಕದ ಪ್ರಕಾರ ಗೌತಮ್ ಅದಾನಿಯವರು ರಿಲಯನ್ಸ್ ಇಂಡಸ್ಟ್ರೀಸ್ನ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರನ್ನ ಹಿಂದಿಕ್ಕಿ ಏಷ್ಯಾದ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿಯಾಗಿ ಅಗ್ರಸ್ಥಾನಕ್ಕೆ ಇರುವಂಥದ್ದು. ಕಳೆದ ತಿಂಗಳಿಂದ ಮೇ ತಿಂಗಳಲ್ಲಿ ಯಾರಿದ್ರು, ಅಂಬಾನಿ ಇದ್ರು. ನಾನೇ ಯಾವುದೋ ಒಂದು ತರಗತಿಯಲ್ಲಿ ಹೇಳಿದ್ದೆ, ಮೇ ತಿಂಗಳಲ್ಲಿ ಅಂಬಾನಿ ಅವರು ಏಷ್ಯಾದ ಅತಿ ದೊಡ್ಡ ಶ್ರೀಮಂತರಾಗಿ ಹೊರಹೊಮ್ಮಿದ್ರು. ಆದರೆ ಏಪ್ರಿಲ್ ತಿಂಗಳಲ್ಲಿ ಅಂಬಾನಿ ಅವರು ಏನಾಗಿದ್ರು, ಏಷ್ಯಾದ ಅತಿ ದೊಡ್ಡ ಶ್ರೀಮಂತನಾಗಿ ಹೊರಹೊಮ್ಮಿದ್ರು. ಅದೇ ಮೇ ತಿಂಗಳಲ್ಲಿ ಗೌತಮ್ ಅದಾನಿ ಅವರು ಹೊರಹೊಮ್ಮಿದ್ದಾರೆ. ತನ್ನ ಒಡೆತನದ ಕಂಪನಿಗಳ ಮಾರುಕಟ್ಟೆ ಮೌಲ್ಯದ ಏರಿಕೆಯಿಂದಾಗಿ ಅದಾನಿ ಅವರ ಸಂಪತ್ತಿನಲ್ಲಿ ಏರಿಕೆಯಾಗಿದೆ. ಸದ್ಯ ಅವರ ಒಟ್ಟು ಸಂಪತ್ತು 9.26 ಲಕ್ಷ ಕೋಟಿ ಆಗಿರುವಂತದ್ದು. ಜಾಗತಿಕ ಸಿರಿವಂತರ ಪಟ್ಟಿಯಲ್ಲಿ 11ನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಮುಖೇಶ್ ಅಂಬಾನಿ 9.09 ಕೋಟಿ ಸಂಪತ್ತು ಜಾಗತಿಕ ಮಟ್ಟದಲ್ಲಿ 12ನೇ ಸ್ಥಾನದಲ್ಲಿರುವಂತದ್ದು. ಮುಂದಿನ 10 ವರ್ಷಗಳಲ್ಲಿ ಅದಾನಿ ಸಮೂಹವು ವಿಸ್ತರಣೆಗಾಗಿ 7.5 ಲಕ್ಷ ಕೋಟಿ ಬಂಡವಾಳ ಹೂಡಿಕೆ ಮಾಡಲಿದೆ ಎಂದು ಅಮೆರಿಕದ ಬ್ರೋಕರೇಜ್ ಸಂಸ್ಥೆಯಾಗಿರ್ತಕ್ಕಂಥ ಜೆಫರೀಸ್ ಹೇಳಿದ್ರು. ಅದೇ ರೀತಿ ಷೇರು ವಹಿವಾಟಿನಲ್ಲಿ ಅದಾನಿ ಒಡೆತನದ 10 ಕಂಪನಿಗಳ ಮಾರುಕಟ್ಟೆ ಮೌಲ್ಯ 84,064 ಕೋಟಿ ಸೇರ್ಪಡೆಯಾಗಿರುವುದು. ಈ ಮೂಲಕ ಮೇ ತಿಂಗಳಲ್ಲಿ ಏಷ್ಯಾದ ಅತಿ ದೊಡ್ಡ ಶ್ರೀಮಂತ ವ್ಯಕ್ತಿ ಯಾರಂದ್ರೆ ಅದು ಗೌತಮ್ ಅದಾನಿ. ತೆಲಂಗಾಣ ಸಂಸ್ಥಾಪನಾ ದಿನ ಆಚರಣೆ. ನಾಡಗೀತೆಯನ್ನ ಅನಾವರಣ ಮಾಡಿದ ಇತ್ತೀಚೆಗೆ ನಾಡಗೀತೆಯನ್ನ ಅನಾವರಣ ಮಾಡಿದ ರಾಜ್ಯ ಯಾವುದು ಅಂತ ಹೇಳಿದ್ರೆ ಅದು ತೆಲಂಗಾಣ. ಓಕೆ, ತೆಲಂಗಾಣ ರಾಜ್ಯದ ಸಂಸ್ಥಾಪನಾ ದಿನ ಇದೇ ಭಾನುವಾರ ನಡೆದಿರುವಂಥದ್ದು. ಅಂದ್ರೆ 2ನೇ ತಾರೀಕು. ಅನಾರೋಗ್ಯದ ಕಾರಣ ನೀಡಿ ರಾಜರಾಜರು ಎಲ್ಲ ಬೇಡ. ಓಕೆ, ಪ್ರತ್ಯೇಕ ರಾಜ್ಯ ಸ್ಥಾಪನೆಗೆ 2004ರಲ್ಲಿ ಇವರು ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತು, ಭರವಸೆಯನ್ನ ನೀಡಿತು. ಅದೇ ರೀತಿ ಒಂದು 2014ರಲ್ಲಿ ಈ ಒಂದು ಆಂಧ್ರ ಪ್ರದೇಶ ರಾಜ್ಯವನ್ನ ಡಿವೈಡ್ ಮಾಡಿ ತೆಲಂಗಾಣ ಅಂತಕ್ಕಂತಹ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ಈ ಒಂದು ರಾಜ್ಯಕ್ಕೆ ಯಾವುದೇ ರೀತಿಯ ನಾಡಗೀತೆ ಇರಲಿಲ್ಲ. ಆದರೆ ಈಗ ಅಲ್ಲಿನ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ರೇವಂತ್ ರೆಡ್ಡಿ ಅವರು ಈಗ ತೆಲಂಗಾಣ ಸಂಸ್ಥಾಪನಾ ದಿನವನ್ನ ಆಚರಣೆಯನ್ನ ಮಾಡಿ ನಾಡಗೀತೆಯನ್ನ ಅನಾವರಣ ಮಾಡಿರುವಂಥದ್ದು. ಸ್ನೇಹಿತರೆ, ಇಲ್ಲಿ ರಾಜಕೀಯ ವಿಚಾರಗಳು ತುಂಬಾ ಇದೆ, ಬಟ್ ಅದೇ ಈ ಒಂದು ವಿಚಾರವನ್ನು ಏನಕ್ಕೆ ಅಂದ್ರೆ ತೆಲಂಗಾಣ ಸಂಸ್ಥಾಪನಾ ಇತ್ತೀಚೆಗೆ ನಾಡಗೀತೆಯನ್ನ ಅನಾವರಣ ಮಾಡಿದಂತಹ ಒಂದು ರಾಜ್ಯ ಯಾವುದು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರಬೇಕು, ಅದು ತೆಲಂಗಾಣ ಅಂತೇಳಿ ತಮಗೆ ಗೊತ್ತಿರಬೇಕು. ಓಕೆನಾ? ಅದೇ ರೀತಿ ಇತ್ತೀಚೆಗೆ ಸ್ಥಾಪನೆಯಾದ ರಾಜ್ಯ, ಇತ್ತೀಚೆಗೆನೆ 10 ವರ್ಷದಲ್ಲಿ ಸ್ಥಾಪನೆಯಾಗಿರುವಂತಹ ಒಂದು ರಾಜ್ಯ. ಓಕೆನಾ? ತೆಲಂಗಾಣ ಮುಖ್ಯಮಂತ್ರಿ ಯಾರು ಅಂತ ಹೇಳಿ ಕೇಳಿದರೆ ನಮ್ಮಲ್ಲಿ ತುಂಬಾ ಪ್ರಶ್ನೆ ಬರ್ತಾವೆ. ಅದರಿಂದ ಒಂದು ವಿಚಾರವನ್ನ ಹಾಕಿರುವಂಥದ್ದು. ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆಗೆ ಪ್ರೇರಣೆ ಡಾಕ್ಟರ್ ಪ್ರತಿಮಾ ಮೂರ್ತಿ ಅವರ ನಿಮ್ಹಾನ್ಸ್ಗೆ ಮಂಡೇಲಾ ಪ್ರಶಸ್ತಿ ದೊರೆತಿರುವಂಥದ್ದು. ಓಕೆನಾ? ಆರೋಗ್ಯ ಜಾಗೃತಿ ಮೂಲ ವಿಷಯದಲ್ಲಿ ಗಮನಾರ್ಹ ಸಾಧನೆ ಮಾಡಿದ ಕಾರಣಕ್ಕಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯನ್ನ ವಿಶ್ವ ಆರೋಗ್ಯ ಸಂಸ್ಥೆ 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ
ಆಯ್ಕೆ ಮಾಡಿರುವಂಥದ್ದು ಬಹಳ ಇಂಪಾರ್ಟೆಂಟ್. ಓಕೆ, ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾದ ಇತ್ತೀಚೆಗೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾದ ಆಸ್ಪತ್ರೆ ಯಾವುದು ಅಂತ ಹೇಳಿದ್ರೆ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ. ಓಕೆ, WHO ಇಂದ 2019ರಲ್ಲಿ ನೆಲ್ಸನ್ ಮಂಡೇಲಾ ಪ್ರಶಸ್ತಿ ಪ್ರದಾನ ಮಾಡುತ್ತಾ ಬಂದಿದೆ. ಓಕೆ, ಆರೋಗ್ಯ ಜಾಗೃತಿ ಮೂಡಿಸುವಲ್ಲಿ ಪಾತ್ರ ವಹಿಸತಕ್ಕಂತಹ ವ್ಯಕ್ತಿಗಳು ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳನ್ನ ಈ ಪ್ರಶಸ್ತಿಯ ಮೂಲಕ ಗೌರವವನ್ನು ನೀಡುವಂಥದ್ದು. ಕೇಂದ್ರ ಸಚಿವ ಮನ್ಸುಖ್ ಮಾಂಡವಿಯಾ ಪ್ರಶಸ್ತಿಗೆ ಪಾತ್ರವಾಗಿರುವ ನಿಮಾನ್ಸ್ಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಸ್ನೇಹಿತರೆ. ಅದೇ ರೀತಿ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ಮುಖ್ಯವಾದ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತಹ ನಿಮಾನ್ಸ್ಗೆ ಈ ಒಂದು ಪ್ರಶಸ್ತಿ ದೊರಕಿರುವಂಥದ್ದು ಸ್ನೇಹಿತರೆ. ಜನರಲ್ಲಿ ಇವತ್ತು ಮಾನಸಿಕವಾಗಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಅಂದ್ರೆ ಜನಗಳಿಗೆ ತಲುಪಿಸ್ತಕ್ಕಂಥದ್ದು, ಮಾನಸಿಕವಾಗಿ ಇರ್ತಕ್ಕಂಥ ಈಗ ನಿಮಾನ್ಸ್ ಅಂತ ತಕ್ಷಣ ನಾವು ಉಚಿತ ಆಸ್ಪತ್ರೆ ಅಂತಿದೆ, ಅಲ್ಲಿ ಇರ್ತಕ್ಕಂತಹ ಟ್ರೀಟ್ಮೆಂಟ್ ತುಂಬಾ ದೊಡ್ಡ ಟ್ರೀಟ್ಮೆಂಟ್. ಓಕೆ, ಆದ್ದರಿಂದ ಈ ಒಂದು ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ತುಂಬಾ ಅಂದ್ರೆ ಜನಗಳಿಗೆ ತಲುಪಿಸ್ತಕ್ಕಂತಹ ಒಂದು ಕೆಲಸವನ್ನ ಮಾಡೋದ್ರಿಂದಾಗಿ ಈ ರೀತಿಯ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ನೀಡುವಂಥದ್ದು. ಸುಮ್ಮನೆ ಎಲ್ಲರಿಗೂ ನೀಡಲ್ಲ. ಓಕೆನಾ, ಜನರಿಗೆ ತಲುಪಿಸ್ಬೇಕು. ಆ ಒಂದು ಚಿಕಿತ್ಸೆ ಜನರಿಗೆ ತಲುಪಬೇಕು. ಅವ್ರು ಎಲ್ಲೇ ಇದ್ರು ಸಹ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದನೇ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ದೊರಕಿರುವಂಥದ್ದು. ಇತ್ತೀಚೆಗೆ ಬೆಂಗಳೂರಿನ ಯಾವ ಆಸ್ಪತ್ರೆಗೆ ಅಥವಾ ಮಂಡೇಲಾ ಪ್ರಶಸ್ತಿ ದೊರಕಿದ ಕೆಳಗಂಡ ಆಸ್ಪತ್ರೆ ಮಂಡೇಲಾ ಪ್ರಶಸ್ತಿ ದೊರಕಿದ ಆಸ್ಪತ್ರೆ ಆಗುವಂತ ಹೇಳಿದ್ರೆ ಅದು ನಿಮಾನ್ಸ್ ನಮ್ಮ ಬೆಂಗಳೂರಲ್ಲಿ ಇರತಕ್ಕಂಥದ್ದು. ಸಂಸ್ಥೆಯ ಆರೋಗ್ಯ ಜಾಗೃತಿ ಸೇವೆಗೆ ದೊರೆತ ಮನ್ನಣೆ, ಆರೋಗ್ಯ ಕಾಳಜಿ ವಹಿಸುವ ಭಾರತ ಯತ್ನಕ್ಕೆ ಸಿಕ್ಕ ಗೌರವ, ನಿಮಾನ್ಸ್ಗೆ ದೂರದೃಷ್ಟಿಗೆ ದೊರೆತ ಗೌರವ ಮುದ್ರೆ. ಈ ರೀತಿಯಾಗಿ ಹಲವಾರು ಜನ ಹೇಳಿರುವಂಥದ್ದು. ಐಸ್ಲ್ಯಾಂಡ್ಗೆ ಅಲ್ಲಾ ಟೋಮಸ್ಟೊಡ್ಡೀರ್ ಅಧ್ಯಕ್ಷೆ. ಐಸ್ಲ್ಯಾಂಡ್ನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಉದ್ಯಮಿ ಅಲ್ಲಾ ಟೋಮಸ್ಟೊಡ್ಡೀರ್ ಗೆಲುವು ಸಾಧಿಸಿರುವುದಾಗಿ ಘೋಷಣೆಯನ್ನ ಮಾಡಲಾಗಿರತಕ್ಕಂಥ ನಿಕಟ ಪ್ರತಿಸ್ಪರ್ಧಿಯಾಗಿರತಕ್ಕಂತಹ ಮಾಜಿ ಪ್ರಧಾನಿ ಕ್ಯಾಥರಿನ್ ಜಾಕೋಬ್ಸ್ಡೋಟಿರ್ ಈ ಚುನಾವಣೆಯಲ್ಲಿ ಸೋಲನ್ನು ಕಂಡಿರತಕ್ಕಂಥದ್ದು. ಅದೇ ರೀತಿ 55 ವರ್ಷದ ಅಲ್ಲಾ ಟೋಮಸ್ಟೊಡ್ಡೀರ್ 34.3 ಮತವನ್ನು ಗಳಿಸಿದ್ದಾರೆ. ಕ್ಯಾಥರಿನ್ ಜಾಕೋಬ್ಸ್ಡೋಟಿರ್ 25.5 ಮತವನ್ನು ಪಡೆದಿದ್ದಾರೆ ಅಂತೇಳಿ ವರದಿಯಾಗಿರುವಂತದ್ದು ಸ್ನೇಹಿತರೆ. ಅದೇ ರೀತಿ ಜಿಕಾ ವೈರಸ್ ಹರಡುವ ವಿಧಾನ ಲಕ್ಷಣ ಆಗುವುದನ್ನು ತಡೆಗಟ್ಟುವುದು. ಇತ್ತೀಚೆಗೆ ಜಿಕಾ ವೈರಸ್ ಕೇರಳದಲ್ಲಿ ಇದಾಗಿ ಕಂಡು ಬಂದಿರುವಂತದ್ದು. ನೋಡಿ, ಕೊರೋನಾ ಸಾಂಕ್ರಾಮಿಕ ರೋಗನೇ ಮಾಸಿಲ್ಲ ಸಾರಿ, ಆದರೆ ಕೇರಳದಲ್ಲಿ ಇತ್ತೀಚೆಗೆ ವೆಸ್ಟ್ ನೈಲ್ ಜ್ವರ ಕಾಣಿಸ್ಕೊಂಡಿತ್ತು. ಈಗ ಆಲ್ರೆಡಿ ಏನಾಗಿದೆ, ಜಿಕಾ ವೈರಸ್ 24 ವರ್ಷದ ಗರ್ಭಿಣಿಯಲ್ಲಿ ಮೊದಲ ಜಿಕಾ ವೈರಸ್ ಕಾಣಿಸಿದೆ. ಭಾರತದಲ್ಲಿ ಜಿಕಾ ವೈರಸ್ ಇದೆ ಮೊದಲು ಎಲ್ಲ ಪತ್ತೆಯಾಗಿದೆ. 2018ರಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ನಲ್ಲಿ ಜಿಕಾ ವೈರಸ್ ಪತ್ತೆಯಾಗಿತ್ತು. 3 ರಾಜ್ಯಗಳಲ್ಲಿ 280ಕ್ಕೂ ಹೆಚ್ಚು ಪ್ರಕರಣಗಳು ಅಂತ ಪತ್ತೆಯಾಗಿತ್ತು. ಓಕೆ, ಹೇಗೆ ಹರಡುತ್ತೆ ಜಿಕಾ ವೈರಸ್ ಅಂದ್ರೆ, ಜಿಕಾ ವೈರಸ್ ಸೊಳ್ಳೆಗಳಿಂದ ಹರಡತಕ್ಕಂತಹ ಇದೊಂದು ರೋಗ. ಇಡೀಸ್ ಈಜಿಪ್ಟಿ ಫ್ಲೇವಿ ವೈರಸ್ ಅಂತಕ್ಕಂತಹ ಇರುವ ಸೊಳ್ಳೆಯನ್ನು ಮನುಷ್ಯರನ್ನು ಕಚ್ಚಿದಾಗ, ಸೊಳ್ಳೆಗಳು ಕಚ್ಚಿದಾಗ ಈ ಒಂದು ರೋಗ ಹರಡತಕ್ಕಂಥದ್ದು. ಜಿಕಾ ವೈರಸ್ ಸೋಂಕು ತಗುಲಿರ್ತಕ್ಕಂತಹ ವ್ಯಕ್ತಿಯನ್ನ ರಕ್ತ ಪಡೆದ್ರೆ ಅಥವಾ ಲೈಂಗಿಕ ಕ್ರಿಯೆ ಅಥವಾ ಸೋಂಕಿತರ ದೇಹದ ದ್ರವ ತಗುಲಿದ್ರೆ ಮತ್ತೆ ಹರಡುತ್ತಕ್ಕಂಥದ್ದು ಗೊತ್ತಿರೋದು. ಈಗ ಕೊರೋನಾ ಸಾಂಕ್ರಾಮಿಕ ರೋಗ ಯಾವ ರೀತಿ ಹರಡಿತ್ತು, ಇದು ಕೂಡ ಅದೇ ರೀತಿ ಹರಡುವಂಥದ್ದು. ಯಾವ ರೀತಿ ನಮ್ಮ ಉಸಿರಾಟದಿಂದ ಆಗ್ಬೋದು, ಉಸಿರಾಟದಿಂದ ಆಗ್ತಕ್ಕಂಥದ್ದು. ವ್ಯಕ್ತಿಯ ರಕ್ತ ಪಡೆದ್ರೆ ಆ ರಕ್ತದ ಮೂಲಕನೂ ಬರುವಂಥದ್ದು. ಈ ರೀತಿಯಾದಂತಹ ಕೆಲವೊಂದು ಇದರಿಂದ ಈ ಒಂದು ವೈರಸ್ ಹರಡುವಂಥದ್ದು. ಓಕೆನಾ, ಗರ್ಭಿಣಿಯರಿಗೆ ವೈರಸ್ ತಗುಲಿದ್ರೆ ಉಂಟಾಗುವ ಅಪಾಯಗಳು. ಅವಧಿ ಪೂರ್ವ ಜನ್ಮ ಅಂದ್ರೆ ಅವಧಿಗಿಂತ ಮೊದಲೇ ಮಗು ಜನಿಸುವಂಥದ್ದು. ಭ್ರೂಣದ ಮೆದುಳಿಗೆ ಹಾನಿ ಉಂಟಾಗ್ತಕ್ಕಂಥದ್ದು. ಅಂದ್ರೆ ಹೊಟ್ಟೆಯಲ್ಲಿರುವಂತಹ ಮಗುವಿನ ಮೆದುಳಿಗೆ ಹಾನಿ ಉಂಟಾಗತಕ್ಕಂಥದ್ದು. ಮೈಕ್ರೋಸಫಾಲಿ ಅಂತಕ್ಕಂತಹ ಒಂದು ಸಮಸ್ಯೆ ಉಂಟಾಗುವಂಥದ್ದು. ಅದೇ ರೀತಿ ಜನಿಸಿದ ಮಗುವಿನಲ್ಲೂ ಜಿಕಾ ವೈರಸ್ ಲಕ್ಷಣಗಳು ಕಂಡು ಬರುವಂಥದ್ದು. ಓಕೆ,
ಜಿಕಾ ವೈರಸ್ ಲಕ್ಷಣಗಳೇನೇನು ಹಾಗಾದ್ರೆ? ಜ್ವರ, ಚರ್ಮದಲ್ಲಿ ಗುಳ್ಳೆಗಳು, ಕಣ್ಣುಗಳು ಕೆಂಪಾಗ್ತಕ್ಕಂಥದ್ದು, ಸ್ನಾಯು ಕೀಲ್ನೋವು, ತಲೆನೋವು, ಸುಸ್ತು, ಹೊಟ್ಟೆ ನೋವು, ಈ ರೀತಿಯಾದಂತಹ ಒಂದಷ್ಟು ಲಕ್ಷಣಗಳು ಕಂಡುಬರುವಂಥದ್ದು. ಲಸಿಕೆ ಇಲ್ಲ, ಇದಕ್ಕೆ ಯಾವುದೇ ರೀತಿಯ ಲಸಿಕೆ ಇಲ್ಲ. ಈ ಜಿಕಾ ವೈರಸ್ ನಿರ್ದಿಷ್ಟವಾದಂತಹ ಚಿಕಿತ್ಸೆ ಇದಕ್ಕಿಲ್ಲ. ರೋಗ ತಗುಲಿದಂಥವರು ಆದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ತಕ್ಕಂಥ ಒಳ್ಳೆಯದು. ನಿರ್ಜಲೀಕರಣ ಒಂದು ತಡೆಗಟ್ಟಲಿಕ್ಕೆ ದ್ರವ ರೂಪದ ಆಹಾರವನ್ನು ಸೇವಿಸಬೇಕು. ವೈದ್ಯರು ಸೂಚಿಸಿದಂತಹ ಚಿಕಿತ್ಸೆಯನ್ನು ಸೇವಿಸಬೇಕು. ದಯವಿಟ್ಟು ಈಗ ಇರತಕ್ಕಂಥ, ಈಗ ಆಲ್ರೆಡಿ ನಮ್ಮ ಮೈಸೂರು, ಚಾಮರಾಜನಗರ ಈ ಒಂದು ಭಾಗಗಳಲ್ಲಿ ಈಗ ಕಾಲರಾ ರೋಗ ಪತ್ತೆಯಾಗಿರುವಂಥದ್ದು, ಹಾಗೂ ವೈಷ್ಣವ ಜ್ವರ ಕೇರಳದಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು, ಜಿಕಾ ವೈರಸ್ ಆಗಿರ್ಬೋದು, ಕೊರೋನಾ ಆಗಿರ್ಬೋದು, ಯಾವುದೇ ಒಂದು ರೋಗ ಆಗಲಿ ಅತಿಯಾದರೆ ಅಮೃತವು ವಿಷ ಎಂತಕ್ಕಂತಹ ಒಂದು ರೀತಿಯಲ್ಲಿ ನಾವು ಒಂದು ಸಣ್ಣ ಲಕ್ಷಣ ಕಂಡು ಬಂದ ತಕ್ಷಣ ನಾವು ಹೋಗಿ ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ತಕ್ಕಂಥದ್ದು ತುಂಬಾ ಒಳ್ಳೆಯದು. ಅದು ಬಿಟ್ಟು ನಾವೇ ಅದನ್ನ ಕ್ಯೂರ್ ಮಾಡ್ಕೋತೀವಿ, ನಮ್ಮಿಂದನೇ ಸಾಧ್ಯ ಅಂದ್ಬಿಟ್ಟು ಕೂರಬಾರ್ದು. ಓಕೆನಾ? ಆದ್ದರಿಂದ ಏನಾದ್ರು ಇದ್ಬೇಕು ಅಂದ್ರೆ ಸಡನ್ ಆಗಿ ಹೋಗಿ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ, ವೈದ್ಯರ ಸಲಹೆಯನ್ನ ಪಡೆಯಿರಿ. ಅದಕ್ಕೆ ನಿರ್ದಿಷ್ಟವಾದ ಲಸಿಕೆ ಇದ್ರೆ ಖಂಡಿತವಾಗಿಯೂ ಕೊಡೋದು. ಲಸಿಕೆ ಇಲ್ಲ ಅಂದ್ರೆ ನಿಮ್ಗೆ ಜ್ವರ ಇದ್ರೆ ಜ್ವರಕ್ಕೆ ಕೊಡ್ತಾರೆ, ಅವಾಗ ಜ್ವರ ಕಡಿಮೆ ಆಗುತ್ತೆ. ಕೆಮ್ಮಿದ್ರೆ ಕೆಮ್ಮು ಕೊಡ್ತಾರೆ, ಅವಾಗ ಕೆಮ್ಮು ಕಡಿಮೆ ಆಗುತ್ತೆ. ಈ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ನ ಕೊಟ್ಟು ಇದು ಮಾಡಬೇಕು. ಹಾಗೂ ಈ ರೀತಿ ಇದ್ದಾಗ ಅತಿ ಹೆಚ್ಚು ನೀರನ್ನ ಕುಡಿಯೋದನ್ನ ನಾವು ಅಭ್ಯಾಸ ಮಾಡಬೇಕು. ನೀರು ಕುಡಿಯೋದ್ರಿಂದ ನಿರ್ಜಲೀಕರಣ ಆಗೋದಿಲ್ಲ. ನಮ್ಮ ದೇಹದಲ್ಲಿ ಶಕ್ತಿ ಅಂತಕ್ಕಂಥದ್ದು ನೀರಿನಿಂದನೂ ಕೂಡ ಬರುವಂಥದ್ದು. ನೀರು ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು. ಎಲ್ಲದಕ್ಕಿಂತ ಪ್ರಮುಖ ಪಾತ್ರ, ನಮ್ಮ ದೇಹದ ಒಂದು ಪ್ರಮುಖ ಪಾತ್ರವನ್ನು ನೀರಿನ ಮೇಲೆ ನಿಂತಿರುವಂಥದ್ದು. ಆದಷ್ಟು ನೀರನ್ನ ಕುಡಿಯೋದು ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು. ಓಕೆ, ಹೇಗೆ ಜಿಕಾ ವೈರಸ್ ಅನ್ನು ತಡೆಗಟ್ಟೋದು? ಜಿಕಾ ವೈರಸ್ ಪತ್ತೆಯಾದ ಕಡೆ ಸೊಳ್ಳೆಗಳು ಕಚ್ಚದಂತೆ ಮಾಡಬೇಕು, ನಾವು ಎಚ್ಚರವನ್ನು ವಹಿಸಬೇಕು. ಅದೇ ತುಂಬು ತೋಳಿನ ಶರ್ಟ್ಗಳನ್ನ ಧರಿಸ್ತಕ್ಕಂಥದ್ದು, ಮನೆಯ ಸುತ್ತ ನೀರು ನಿಲ್ಲಕ್ಕೆ ಬಿಡಬಾರ್ದು. ಹಾಗೂ ಸೊಳ್ಳೆ ಪರದೆಗಳನ್ನ ಬಳಸುವಂಥದ್ದು, ಸೊಳ್ಳೆ ನಿವಾರಕ ಔಷಧಿಯನ್ನ ಮನೆ ಸುತ್ತ ಸಿಂಪಡಿಸ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಮಕ್ಕಳ ಗರ್ಭಿಣಿಯರಿಗೆ ಸೊಳ್ಳೆಗಳು ಕಚ್ಚುವುದನ್ನು ತಡೆಗಟ್ಟಲು ತುಂಬು ತೋಳಿನ ಸಡಿಲವಾದ ಬಟ್ಟೆಗಳನ್ನು ಧರಿಸುವಂಥದ್ದು. ಜಿಕಾ ಪ್ರದೇಶದಲ್ಲಿದ್ದರೆ ಗರ್ಭಧಾರಣೆ ಮುಂದೂಡಿ. ನೀವಿರೋ ಪ್ರದೇಶದಲ್ಲಿ ಜಿಕಾ ಪ್ರಕರಣಗಳು ಪತ್ತೆಯಾಗಿದ್ದರೆ, ಗರ್ಭಧಾರಣೆ ಪ್ರಯತ್ನಿಸುತ್ತಿದ್ದರೆ ಸ್ವಲ್ಪ ಸಮಯ ಮುಂದೂಡುವುದು ಒಳ್ಳೆಯದು. ಇದು ತಜ್ಞರು ಸಲಹೆಯನ್ನು ನೀಡುತ್ತಾರೆ ಸ್ನೇಹಿತರೆ. ಇದು ಗರ್ಭಿಣಿಯರಿಗೆ, ಇನ್ನೂ ಗರ್ಭಿಣಿಯರಿದ್ದರೆ ಸೊಳ್ಳೆ ಕಚ್ಚಿದಂತೆ ಎಲ್ಲ ಬಗೆಯ ಮುಂಜಾಗ್ರತೆಯನ್ನು ವಹಿಸಬೇಕು. ಓಕೆನಾ? ಯಾವುದೇ ರೋಗ ಆದರೂ ಅಷ್ಟು ಮುಂಜಾಗ್ರತೆಯನ್ನು ವಹಿಸುವಂಥದ್ದು ಅದರಲ್ಲಿ ಬಹಳ ಪ್ರಮುಖವಾಗಿದೆ. ಓಕೆ, ನಾಯಿಗೂ ಹೃದಯ ಶಸ್ತ್ರಚಿಕಿತ್ಸೆ ಮನುಷ್ಯರಿಗೆ ಮಾಡ್ತಾ ಇದ್ರು, ನಾಯಿಗೆ ಇದೇ ಮೊದಲ ಬಾರಿಗೆ ಹೃದಯ ಶಸ್ತ್ರಚಿಕಿತ್ಸೆಯನ್ನ ಮಾಡಿರುವಂಥದ್ದು. ಇದು ಭಾರತದ ಉಪಖಂಡದಲ್ಲಿ ಪ್ರಥಮ. ದೆಹಲಿ ವೈದ್ಯರು ಈ ರೀತಿಯ ಸಾಧನೆಯನ್ನು ಮಾಡಿರುವಂಥದ್ದು ಸ್ನೇಹಿತರೆ. ಸಂಕೀರ್ಣ ಹೃದಯ ವ್ಯಾಧಿಯಿಂದ ಬಳಲುತ್ತಿದ್ದ ನಾಯಿಯೊಂದಕ್ಕೆ ರಾಜಧಾನಿ ದೆಹಲಿಯ ಪಶು ವೈದ್ಯಕೀಯ ಆಸ್ಪತ್ರೆಯಿಂದ ಯಶಸ್ವಿಯಾಗಿ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಲಾಗಿರ್ತಕ್ಕಂಥದ್ದು. ಭಾರತೀಯ ಉಪಖಂಡದಲ್ಲಿ ಖಾಸಗಿ ಪಶು ವೈದ್ಯರು ನಡೆಸಿದ ಮೊದಲ ಸರ್ಜರಿ ಎಂದು ವೈದ್ಯರು ಹೇಳಿರುವಂಥದ್ದು. ಬೀಗಲ್ ತಳಿ 7 ವರ್ಷದ ನಾಯಿ ಜೂಲಿಯಟ್ ಎಂಬತಕ್ಕಂತಹ ಒಂದು ನಾಯಿ ಕಳೆದ 2 ವರ್ಷಗಳಿಂದ ಮಿಟ್ರಲ್ ವಾಲ್ಟ್ 2 ಕಿರಣ ಕವಾಟ, ಹೃದಯ ಕವಾಟಗಳು ರೋಗದಿಂದ ಬಳಲುತ್ತಾ ಇತ್ತು. ಓಕೆ, ಆದ್ರಿಂದ ಈ ಒಂದು ನಾಯಿಗೆ ಮಾಡಿದ ಹೃದಯ ಚಿಕಿತ್ಸೆಯನ್ನ ಮಾಡಿದ್ದಾರೆ. ಮಿಟರ್ ವಾರ್ಡ್ನಲ್ಲಿ ತುಂಬಾ ಕೆಟ್ಟ ಬದಲಾವಣೆಗಳಿಂದಾಗಿ ಈ ಸಮಸ್ಯೆ ಉಂಟಾಗಿದೆ. ಹೃದಯದ ಎಡಭಾಗಿನ ಮೇಲಿನ ಚೇಂಬರ್ ರಕ್ತ ವಾಪಸ್ ಹರಿಯುತ್ತದೆ, ವ್ಯಾಧಿ ಮುಂದುವರಿಯುತ್ತೆ, ರಕ್ತದ ಹೃದಯ ವೈಫಲ್ಯಕ್ಕೆ ಕಾರಣವಾಗುತ್ತದೆ ಹಾಗೂ ಶ್ವಾಸಕೋಶದಲ್ಲಿ ದ್ರವ ತುಂಬಿಕೊಳ್ಳತಕ್ಕಂಥದ್ದು ಈ ಒಂದು ಇದರಿಂದ ಕಾರಣವಾಗುವಂಥದ್ದು. ಆದ್ದರಿಂದ ಒಂದು ನಾಯಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿರುವಂಥದ್ದು. ಸರ್ಜನ್ಗಳು ಮೇ 30ರಂದು ವಾಲ್ವ್ ಕ್ಯಾಂಪ್ ಬಳಸಿ ಟ್ರಾನ್ಸ್ಕಾಂಡಲ್ ಎಕೆಜಿ ರಿಪೇರ್ TER ವಿಧಾನದ ಶಸ್ತ್ರಚಿಕಿತ್ಸೆ ನಡೆಸಿದೆ. ಇದು ಮೈಕ್ರೋ ಸರ್ಜರಿ, ಇದು ಇಂಟರ್ವೆನ್ಷನಲ್ ವಿಧಾನದ ಮಿಶ್ರಣ ಆಗಿರೋದ್ರಿಂದ ಇದನ್ನು ಹೈಬ್ರಿಡ್ ಸರ್ಜರಿ ಅಂತಕ್ಕಂತಹ ಒಂದು ಹೆಸರಿನಿಂದ ಕರೆದರೆ. ಜೂಲಿಯಟ್ಗೆ ಕಳೆದ 1 ತಿಂಗಳಿಂದ ವರ್ಷದಿಂದ ಔಷಧವನ್ನು ನೀಡಲಾಗ್ತಾ ಇತ್ತು. ಈಗ ಸರ್ಜರಿ ನಡೆಸಲಾಗಿದೆ. ಕೊಲರಾಡೋ ಸ್ಟೇಟ್ ಯೂನಿವರ್ಸಿಟಿ 2 ವರ್ಷಗಳಿಂದ ಈ ವಿಧಾನ ಪರಿಚಯಿಸಲಾಗಿತ್ತು. ತಾವಲ್ಲಿಗೆ ಬಿಟ್ಟಿದ್ದಾರೆ. ಅದರ ಬಗ್ಗೆ
ತಿಳಿದಿದೆ ಶರ್ಮಾ ಅಂತಕ್ಕಂತಹ ಒಬ್ಬ ರೈತರಿಗೆ ಇತ್ತೀಚೆಗೆ ನಾಯಿಗೆ ಹೃದಯ ಶಸ್ತ್ರಚಿಕಿತ್ಸೆ ನಡೆಸಿದ ರಾಜ್ಯ ಯಾವುದು ಅಂದ್ರೆ ಅಥವಾ ಎಲ್ಲಿ ಅಂದ್ರೆ ಅದು ದೆಹಲಿ ಅಂತೇಳಿ ಹೇಳ್ಬೋದು. ಓಕೆ, ನಾಯಕ ಧನಂಜಯ್ ಸಿಂಗ್ಗೆ ವಿಶ್ವಸಂಸ್ಥೆಯ ಮರಣೋತ್ತರ ಗೌರವ. ಓಕೆ, ವಿಶ್ವಸಂಸ್ಥೆ ಶಾಂತಿ ಪಾಲನಾ ಧ್ವಜದಡಿ ಕರ್ತವ್ಯದಲ್ಲಿದ್ದ ಸಂದರ್ಭ ಅತ್ಯುನ್ನತ ಸೇವೆ ಮತ್ತು ಬಲಿದಾನ ಮಾಡಿದ ಇವರಿಗೆ ನೀಡಲಾಗುವ ಪ್ರತಿಷ್ಠಿತ ಡ್ಯಾಗ್ ಹ್ಯಾಮರ್ಸ್ಜೋಲ್ಡ್ ಪದಕವನ್ನು ಭಾರತದ ಯೋಧ ನಾಯಕ ಧನಂಜಯ್ ಸಿಂಗ್ಗೆ ಗುರುವಾರ ಮರಣೋತ್ತರವಾಗಿ ಪ್ರದಾನವನ್ನು ಮಾಡಿರುವಂಥದ್ದು. ಕಾಂಗೋ ಗಣರಾಜ್ಯದಲ್ಲಿ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ನಿಯೋಗದಲ್ಲಿ 2023 ಜುಲೈ 7ರಂದು ಸೇರ್ಪಡೆಗೊಂಡಿದ್ರು ಅವರು. ಸೈನ್ಯದ ವೈದ್ಯಕೀಯ ವಿಭಾಗದಲ್ಲಿ ಸಿಂಗ್ ಯುದ್ಧರಂಗದಲ್ಲಿ ಗಾಯಗೊಳ್ಳುವ ಯೋಧರಿಗೆ ಪ್ರಥಮ ಚಿಕಿತ್ಸೆಯನ್ನು ಒದಗಿಸತಕ್ಕಂತಹ ಒಂದು ಕಾರ್ಯವನ್ನು ನಿರ್ವಹಿಸಿದರು. 2023ರ ನವೆಂಬರ್ 1ರಲ್ಲಿ ಅವರು ಹೃದಯ ಸಮಾಧಿ ಕಾಯಿಲೆಯಿಂದ ಅದೇನು ಮಾಡಿದ್ರು, ಸಾವನ್ನಪ್ಪಿದ್ರು. ಸೇವೆಯಲ್ಲಿದ್ದಾಗಲೇ ಅವರು ಸಾವನ್ನಪ್ಪಿದ್ರಿಂದ ಮರಣೋತ್ತರವಾಗಿ ಈ ಗೌರವ ಪದಕವನ್ನು ವಿಶ್ವಸಂಸ್ಥೆಯಲ್ಲಿ ಭಾರತದ ಕಾಯಂ ಪ್ರತಿನಿಧಿ, ವಿಶ್ವಸಂಸ್ಥೆಯಲ್ಲಿ ನಮ್ಮ ಭಾರತದ ಕಾಯಂ ಪ್ರತಿನಿಧಿಯಾಗಿರುವಂತಹ ರುಚಿರಾ ಕಂಬೋಜ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರು ಈ ಒಂದು ಗೌರವವನ್ನು ಏನ್ ಮಾಡಿದ್ದಾರೆ, ಹಸ್ತಾಂತರ ಮಾಡಿದಿರುತ್ತೇನೆ. ಇತ್ತೀಚೆಗೆ ಪ್ರತಿಷ್ಠಿತ ಡ್ಯಾಗ್ ಹ್ಯಾಮರ್ಸ್ಜೋಲ್ಡ್ ಪದಕ ಗೌರವವನ್ನು ಪಡೆದಂತಹ ಭಾರತೀಯರು ಅಂದ್ರೆ ಅದು ಭಾರತೀಯರು ಅಂದ್ರೆ ಅದು ನಾಯಕ ಧನಂಜಯ್ ಸಿಂಗ್. ಅಧಿಕೃತ ಘೋಷಣೆ ಮಾಡಿದ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ದಿನೇಶ್ ಕಾರ್ತಿಕ್ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿರುವಂಥದ್ದು. 2 ದಶಕಗಳಲ್ಲಿ ಸುಮಾರು 20 ವರ್ಷಗಳ ಕಾಲ ರಾಷ್ಟ್ರೀಯ ತಂಡ ಪ್ರತಿನಿಧಿಸಿದ್ದ ಮಾಜಿ ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ಓಕೆ ದಿನೇಶ್ ಕಾರ್ತಿಕ್ ಅವರು ಶನಿವಾರ ಅಂದ್ರೆ ಜೂನ್ 1ನೇ ತಾರೀಕು ವಿದಾಯವನ್ನು ನೀಡಿರುವಂಥದ್ದು. ಸ್ನೇಹಿತರೆ, ಓಕೆ, ಐಪಿಎಲ್ ಎಲಿಮಿನೇಟರ್ ಪಂದ್ಯದಲ್ಲಿ ಐಪಿಎಲ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಎಲಿಮಿನೇಟರ್ ಪಂದ್ಯದಲ್ಲಿ ಇವೇನು ಮಾಡಿದ್ರು, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹೊರಬಿದ್ದ ಬಳಿಕ ಕಾರ್ತಿಕ್ ಈ ನಿವೃತ್ತಿಯ ಬಗ್ಗೆ ಘೋಷಣೆಯನ್ನ ಮಾಡಿದ್ರು. ಅದೇ ರೀತಿ ಇದನ್ನ ಅಧಿಕೃತವಾಗಿ ಘೋಷಣೆ ಮಾಡಲಿಕ್ಕೆ ಜೂನ್ 1ನೇ ತಾರೀಕು ಇವರು ದಿನವನ್ನು ಆಯ್ಕೆ ಮಾಡಿಕೊಂಡಿದ್ರು. ಜೂನ್ 1ನೇ ತಾರೀಕು ಏನಂತಂದ್ರೆ ಜೂನ್ 1ನೇ ತಾರೀಕು ಇವರ ಹುಟ್ಟಿದ ದಿನವಾಗಿತ್ತು. ಆದ್ದರಿಂದ ಇವರು ಈ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡ್ರು. 2004ರಲ್ಲಿ ಅವರು ಲಾರ್ಡ್ಸ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಏಕದಿನ ಪಂದ್ಯದಲ್ಲಿ ಭಾರತದ ಪರ ಮೊದಲಿಗೆ ಏನ್ ಮಾಡಿದ್ರು, ಪಾದಾರ್ಪಣೆಯನ್ನು ಮಾಡಿದ್ದು. ಇಂಗ್ಲೆಂಡ್ ತಂಡದ ನಾಯಕನಾಗಿರ್ತಕ್ಕಂಥ ಮೈಕಲ್ ವಾನ್ ಅವರನ್ನ ಮಿಂಚಿನ ಸ್ಟಫಿಂಗ್ ಮಾಡುವ ಮೂಲಕ ತಮ್ಮ ಚೊಚ್ಚಲ ಪಂದ್ಯವನ್ನು ವಿಸ್ಮರಣೀಯಾಗಿ ಇವತ್ತು ಉಳಿಸಿಕೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಈ ಒಂದು ಇದಾದ ನಂತರ ಇವರು ನಿವೃತ್ತಿಯನ್ನ ಘೋಷಣೆ ಮಾಡಿದ ನಂತರ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕ ಜಂಟಿ ಆತಿಥ್ಯದಲ್ಲಿ ನಡೆಯತಕ್ಕಂಥ T20 ವಿಶ್ವಕಪ್ ಟೂರ್ನಿಯಲ್ಲಿ ವೀಕ್ಷಕ ವಿವರಣೆಗಾರರಾಗಿ ಇವರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇವರು ನಿವೃತ್ತಿಯನ್ನ ಘೋಷಣೆ ಮಾಡಿದ ನಂತರ ಒಂದು ಲೈನ್ ಹೇಳಿದರೆ, ದೀರ್ಘ ಪ್ರಯಾಣವನ್ನ ಆನಂದಮಯವಾಗಿಸಿರ್ತಕ್ಕಂತಹ ನನ್ನೆಲ್ಲ ತರಬೇತಿದಾರರಿಗೆ, ತಂಡದ ನಾಯಕರಿಗೆ, ಆಯ್ಕೆದಾರರಿಗೆ ಹಾಗೂ ಸಹಾಯಕ ಸಿಬ್ಬಂದಿಗೆ ನಾನು ಆಭಾರಿಯಾಗಿದ್ದೇನೆ ಅಂತೇಳಿ ಇವರು ಹೇಳಿ ಈ ಎಲ್ಲ ರೀತಿಯ ಕ್ರಿಕೆಟ್ಗೆ ಮಾಡಿದ್ದಾರೆ, ಅಧಿಕೃತ ವಿದಾಯವನ್ನು ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್, ಎವರೆಸ್ಟ್ ಏರುವ ಮೂಲಕ ಕೊಡಗಿನ ಮಹಿಳೆ ಸಾಹಸ. ಎವರೆಸ್ಟ್ ಏರುವ ಮೂಲಕ ಕೊಡಗಿನ ಮಹಿಳೆ ಸಾಹಸ. ಸೋಮವಾರಪೇಟೆ. ಓಕೆ, ಕೊಡಗಿನ ಮಹಿಳೆಯವರು ಎವರೆಸ್ಟ್ ಶಿಖರವೇರುವ ಮೂಲಕ ಸಾಹಸ ಮೆರೆದಿದ್ದಾರೆ. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ಬಡುಬನಹಳ್ಳಿಯ ನಿವಾಸಿ ದಿವಂಗತ ಮಲ್ಲಪ್ಪನವರ ಪುತ್ರಿ ಡಾಕ್ಟರ್ BM ಲತಾ ಎವರೆಸ್ಟ್ ಏರುವ ಸಾಧನೆ ಮಾಡಿದರು. ಬೆಂಗಳೂರಿನಲ್ಲಿ ಸ್ತ್ರೀರೋಗ ತಜ್ಞೆಯಾಗಿದ್ದ ಇವರು ಕ್ರೀಡೆಯಲ್ಲಿ ಹಾಗೂ ಟ್ರೆಕ್ಕಿಂಗ್ನಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ. ಇತ್ತೀಚೆಗೆ ಇವರಿಗೆ ಶಿಖರೇರುವಂತಹ ಅಂಬಲ ಶುರುವಾಯಿತು. ಅದಕ್ಕಾಗಿ ಬೇಸಿಗೆ ನಡೆಸುವ ನೇಪಾಳ ಮತ್ತು ಕಂಪನಿಯ ಮಾರ್ಗದರ್ಶನದಲ್ಲಿ 6 ತಿಂಗಳ ತರಬೇತಿಯನ್ನು ಹಾಗೂ ಶ್ರಮದೊಂದಿಗೆ ಪ್ರತಿನಿತ್ಯ 10 ಕಿಲೋಮೀಟರ್ ಓಡತಕ್ಕಂಥದ್ದು, ನಡೆಯುವುದು, ಚಿಕ್ಕ ಪುಟ್ಟ ಬೆಟ್ಟಗಳನ್ನು ಹತ್ತುವುದು. ಈ ಅಭ್ಯಾಸ ಯಶಸ್ವಿಯಾಗಿ ಮುಗಿದ ನಂತರ ಏಪ್ರಿಲ್ 28ರಿಂದ ಮೇ 11ರವರೆಗೆ ಪರ್ವತಾರೋಹಣಕ್ಕೆ ಸಿದ್ಧರಾಗಿದ್ದರು. ಇತ್ತೀಚೆಗೆ ನಾನು ಹೇಳ್ತಾರೆ, ಇತ್ತೀಚೆಗೆ ಮೌಂಟ್ ಎವರೆಸ್ಟ್ ಪರ್ವತವನ್ನು ಏರಿದಂತಹ
ಕೊಡಗಿನ ಮಹಿಳೆ ಯಾರು ಅಂತ ಹೇಳಿ ಕೇಳಿದ್ರೆ ಡಾಕ್ಟರ್ BM ಲತಾ ಅವರು. ಓಕೆ, ಇಲ್ಲಿ ಒಂದು ಸಣ್ಣ ಮಾಹಿತಿ ಇವೆಲ್ಲ. ಟ್ಯುಟೋರಿಯಲ್ ಆರ್ಮಿಗೆ ಭವ್ಯ ನೇಮಕ. ಭವ್ಯ ನರಸಿಂಹಮೂರ್ತಿ ನೋಡಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಭವ್ಯ ನರಸಿಂಹಮೂರ್ತಿ ಅವರು ಭಾರತೀಯ ಸೇನೆ ಮೀಸಲು ಘಟಕದ ಪ್ರಾದೇಶಿಕ ಸೇನೆಗೆ ಟ್ಯುಟೋರಿಯಲ್ ಆರ್ಮಿ ಅಧಿಕಾರಿಯಾಗಿ ನೇಮಕಗೊಂಡಿರುವಂಥದ್ದು. ಓಕೆ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ. ಕೆಪಿಸಿಸಿ ಇವೆಲ್ಲ ಗೊತ್ತು ನಿಮ್ಗೆಲ್ರಿಗೂ ಗೊತ್ತಿರೋದಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರೋದು DK ಶಿವಕುಮಾರ್ ಅವರು. ಅದೇ ರೀತಿ ಈಗ ನಮ್ಮ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅವರು ಯಾರಾಗಿದ್ರು ಭವ್ಯ ನರಸಿಂಹಮೂರ್ತಿ ಆಗಿದ್ರು. ಆದ್ರೆ ಈಗ ಅವರು ಭಾರತೀಯ ಸೇನೆಯ ಮೀಸಲು ಘಟಕವಾದ ಪ್ರಾದೇಶಿಕ ಸೇನೆಗೆ ಅಧಿಕಾರಿಯಾಗಿ ನೇಮಕವಾಗಿರುವಂಥದ್ದು. ಇದನ್ನು ಅವರು ತಮ್ಮ ಎಕ್ಸ್ ಸ್ಥಾನದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. 2022ನೇ ಸಾಲಿನಲ್ಲಿ ಅವರು ಪರೀಕ್ಷೆಯನ್ನು ಬರೆದು ಈ 2024ರಲ್ಲಿ ಅವರು ನೇಮಕವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಅದೇ ರೀತಿ ಈ ಒಂದು ಪ್ರಾದೇಶಿಕ ಆಫೀಸರ್ ಆಗಿ ನಿಯೋಜನೆಗೊಂಡ ಏಕೈಕ ಮತ್ತು ದಕ್ಷಿಣ ಭಾರತದಿಂದ ಆಯ್ಕೆಯಾದಂಥ ಮೊದಲ ಮಹಿಳಾ ಅಧಿಕಾರಿ ನಾನು ಅಂತೇಳಿ ಅವರು ಇವತ್ತು ಅವರ ಎಕ್ಸ್ ಸ್ಥಾನದಲ್ಲಿ ಬರೆದುಕೊಂಡಿರುವಂಥದ್ದು. ಟ್ಯುಟೋರಿಯಲ್ ಆರ್ಮಿಯಲ್ಲಿ ಇಲಾಖೆ ಡಿಪಾರ್ಟ್ಮೆಂಟಲ್ ಮತ್ತು ಇಲಾಖೆ ನಾನ್ ಡಿಪಾರ್ಟ್ಮೆಂಟಲ್ ಎಂಬ ಎರಡು ವಿಭಾಗಗಳು ಇರುವಂಥದ್ದು. ಡಿಪಾರ್ಟ್ಮೆಂಟಲ್ ನಲ್ಲಿ ಭಾರತೀಯ ನಾಗರಿಕ ಸೇವಾ ಅಧಿಕಾರಿಗಳು, ಸಿಬ್ಬಂದಿ, ರೈಲ್ವೆಯ ನಿವೃತ್ತ ಉದ್ಯೋಗಿಗಳು ಸೇರ್ಕೊಳ್ತಕ್ಕಂಥದ್ದು. ನಾನ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವುದೇ ಭಾರತೀಯ ನಾಗರಿಕರು ಸೇರಿಕೊಳ್ತಕ್ಕಂಥದ್ದು. ಭವ್ಯ ಅವರು ಇವಾಗ ನಾನ್ ಡಿಪಾರ್ಟ್ಮೆಂಟಲ್ ವಿಭಾಗದಿಂದ ನೇಮಕವಾಗಿದ್ದಾರೆ. ಟ್ಯುಟೋರಿಯಲ್ ಆರ್ಮಿ ಸೇರುವವರು ಭಾರತೀಯ ಸೇನೆಗೆ ಅಗತ್ಯ ಬಿದ್ದಾಗ ಸ್ವಯಂ ಸೇವಕರ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು ಸ್ನೇಹಿತರೆ. ಅವರು ಅಗತ್ಯ ಬಿದ್ದಾಗ ಸ್ವಯಂ ಸೇವಕರ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು. ಭವ್ಯ ಅವರು ಈಗ ನಾನ್ ಡಿಪಾರ್ಟ್ಮೆಂಟಲ್. ಓಕೆ, ಡಿಪಾರ್ಟ್ಮೆಂಟಲ್ ಅಂದ್ರೆ ಭಾರತೀಯ ಸೇನೆಯ ಭಾರತೀಯ ನಾಗರಿಕ ಸೇವಾ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಹಾಗೂ ರೈಲ್ವೆಯ ನಿವೃತ್ತಿ ಉದ್ಯೋಗಿಗಳು ಸೇರಿಕೊಳ್ತಕ್ಕಂಥ. ನಾನ್ ಡಿಪಾರ್ಟ್ಮೆಂಟಲ್ ಅಂದ್ರೆ ಯಾವುದೇ ನಾಗರಿಕರು ಸೇರಿಕೊಳ್ತಕ್ಕಂಥದ್ದು. ಭಾರತೀಯ ಸೇನೆಗೆ ಅಗತ್ಯ ಬಿದ್ದಾಗ ಸ್ವಯಂ ಸೇವಕರ ರೀತಿ ಇವರು ಕೆಲಸವನ್ನು ಮಾಡುವಂಥದ್ದು. ಓಕೆ, GST 1.73 ಲಕ್ಷ ಕೋಟಿ ಸಂಗ್ರಹವಾಗಿರುವಂಥದ್ದು. ದೇಶದ ಸರಕು ಮತ್ತು ಸೇವಾ ತೆರಿಗೆ GST ಈ ಮೂಲಕ 2024-2025 ಹಣಕಾಸು ವರ್ಷದಲ್ಲಿ ಮೇನಲ್ಲಿ 1.73 ಲಕ್ಷ ಕೋಟಿ GST ಅನ್ನು ಸಂಗ್ರಹ ಮಾಡಿರುವಂಥದ್ದು. ಓಕೆ, ಕಳೆದ ವರ್ಷ ಇದೇ ಅವಧಿಗೆ ಈ ಒಂದು ತಿಂಗಳಿನಲ್ಲಿ 2023 ವರ್ಷಕ್ಕೆ ಸಂಬಂಧಿಸಿದರೆ ಸುಮಾರು 10% ಏನಂದ್ರೆ ಪ್ರಮಾಣ GST ಏರಿಕೆಯಾಗಿರುವಂಥದ್ದು. ಏಪ್ರಿಲ್ನಲ್ಲಿ ಸುಮಾರು 2.10 ಲಕ್ಷ ಕೋಟಿ ದಾಖಲೆಯ ಗರಿಷ್ಠ GST ಸಂಗ್ರಹವಾಗಿತ್ತು. ಕಳೆದ ತಿಂಗಳು ಮರುಪಾವತಿ ನಿವ್ವಳ GST ವರಮಾನ 1.44 ಲಕ್ಷ ಕೋಟಿ ಆಗಿರುವಂಥದ್ದು. ಈ ಅವಧಿಗೆ ಹೋಲಿಸಿದರೆ 6.9 ಕೋಟಿ ಹೆಚ್ಚಳ, 9% ಹೆಚ್ಚಳವಾಗಿರ್ತಕ್ಕಂಥದ್ದು. ಮೇವರೆಗೆ ಸುಮಾರು 3.83 ಲಕ್ಷ ಕೋಟಿ GST ಸಂಗ್ರಹವಾಗಿತ್ತು. 11.3% ಬೆಳವಣಿಗೆಯಾಗಿದೆ. ಮರುಪಾವತಿ ನಂತರ ನಿವ್ವಳ GST ಆದಾಯ 3.3 ಲಕ್ಷ ಕೋಟಿ ಆಗಿರೋದು. ಕಳೆದ ವರ್ಷ ಈ ಅವಧಿಗೆ ಹೋಲಿಸಿದರೆ 11.6% ಹೆಚ್ಚಾಗಿರುವಂಥದ್ದು ಸ್ನೇಹಿತರೆ. ಕರ್ನಾಟಕದಲ್ಲೂ ಸಹ ಸಂಗ್ರಹ ಏರಿಕೆಯಾಗಿರುವಂಥದ್ದು. ಸುಮಾರು 11,889 ಕೋಟಿ GST ಸಂಗ್ರಹವಾಗಿದ್ದು ಸುಮಾರು 15% ಏರಿಕೆ ಕಂಡಿರುವಂಥದ್ದು. ಕಳೆದ ವರ್ಷ ಇದೇ ಅವಧಿಯಲ್ಲಿ ಸುಮಾರು 10,317 ಕೋಟಿ GST ಸಂಗ್ರಹವಾಗಿತ್ತು. ಓಕೆ, ಹೈದರಾಬಾದ್ ಇನ್ನು ಜಂಟಿ ರಾಜಧಾನಿ ಅಲ್ಲ. ಹೈದರಾಬಾದ್ ಇನ್ನು ಮುಂದೆ ಜಂಟಿ ರಾಜಧಾನಿ ಅಲ್ಲ. ಆಂಧ್ರ ಪ್ರದೇಶ ರಾಜ್ಯ 2014ರಲ್ಲಿ ವಿಭಜನೆ ಆಯಿತು. ಅದೇ ರೀತಿ ಹೈದರಾಬಾದ್ ಮೊದಲು ಆಂಧ್ರ ಪ್ರದೇಶ ರಾಜ್ಯ ಇತ್ತು. ಈ ಆಂಧ್ರ ಪ್ರದೇಶ ರಾಜ್ಯ ಇದ್ದಾಗ ಇದೊಂದು ರಾಜಧಾನಿ ಇತ್ತು, ಹೈದರಾಬಾದ್. ಓಕೆ, ಫಾರ್ ಎಕ್ಸಾಂಪಲ್. ಓಕೆ, ಹೈದರಾಬಾದ್. ಓಕೆ, ಈ ಹೈದರಾಬಾದ್ ಎಲ್ಲಿತ್ತು? ತೆಲಂಗಾಣ. ಈಗ ಇದನ್ನ ಡಿವೈಡ್ ಮಾಡೋದು ಅದು ತೆಲಂಗಾಣಕ್ಕೆ ಇರಬೇಕು. ಆ ಹೈದರಾಬಾದ್ ನಗರ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಜಂಟಿ ರಾಜಧಾನಿ ಆಗಿತ್ತು. ಏನಕ್ಕಂದ್ರೆ
ಈ ಒಂದು ಡಿವೈಡ್ ಮಾಡಿದಾಗ ಈ ಒಂದು ಆಂಧ್ರ ಪ್ರದೇಶಕ್ಕೆ ಒಂದು ಪ್ರತ್ಯೇಕ ರಾಜಧಾನಿಯನ್ನ ಮಾಡಬೇಕು ಅಂದ್ರೆ ಒಂದಷ್ಟು ಸಮಯ ಬೇಕು. ಆದ್ದರಿಂದ ಅದು ಜಂಟಿ ರಾಜಧಾನಿ ಆಗಿತ್ತು. ಆದ್ರೆ ಅದು ಸೋಮವಾರ ಕೊನೆಗೊಳ್ತು. ಯಾಕಂದ್ರೆ ಆಂಧ್ರ ಪ್ರದೇಶ ಮರುಸಂಘಟನೆ ಕಾಯ್ದೆ 2014 ಪ್ರಕಾರ ಹೈದರಾಬಾದ್, ತೆಲಂಗಾಣ, ಆಂಧ್ರ ಪ್ರದೇಶ ರಾಜಧಾನಿ ಕೇವಲ 10 ವರ್ಷಗಳ ಕಾಲ ಮಾತ್ರ ನಿರ್ವಹಿಸಬೇಕು ಅಂತ ಹೇಳಿ ಆ ಒಂದು ನಿಬಂಧನೆ ಇತ್ತು. ಆದ್ದರಿಂದ 2024 ಜೂನ್ 2ರಿಂದ ತೆಲಂಗಾಣಕ್ಕೆ ಮಾತ್ರ ಹೈದರಾಬಾದ್ ರಾಜಧಾನಿಯಾಗಿ ಇರುವಂತದ್ದು. ಆಂಧ್ರ ಪ್ರದೇಶಕ್ಕೆ ಹೊಸ ರಾಜಧಾನಿ ಈ ವೇಳೆಗೆ ಸೃಷ್ಟಿ ಆಗಬೇಕಿತ್ತು. ಆದರೆ ಅಲ್ಲಿ ಮೂರು ರಾಜಧಾನಿಗಳನ್ನ ಮಾಡ್ಕೊಳ್ತೀವಿ ಅಂತೇಳಿ ಅವರು ಗೊಂದಲಕ್ಕೆ ಸಿಕ್ಕಾಕೊಂಡಿರುವಂಥದ್ದು. ಆಂಧ್ರ ಸರ್ಕಾರಕ್ಕೆ 10 ವರ್ಷಗಳ ಕಾಲ ಬಿಟ್ಟುಕೊಡಲಾಗಿದ್ದ ಸರ್ಕಾರಿ ವಸತಿ ಗೃಹಗಳಂತ ಕಟ್ಟಡವನ್ನು ತಮ್ಮ ಸರ್ಕಾರದ ಸುಪರ್ದಿಗೆ ತೆಗೆದುಕೊಳ್ಳುವಂತೆ ಅಧಿಕಾರಿಗಳಿಗೆ ತೆಲಂಗಾಣ ಸಿಎಂ ಆಗಿರ್ತಕ್ಕಂತಹ ರೇವಂತ್ ರೆಡ್ಡಿ ಅವರು ಸೂಚನೆಯನ್ನು ನೀಡಿರುವಂಥದ್ದು. ಆಂಧ್ರ ತೆಲಂಗಾಣ ನಡುವೆ ಹಲವಾರು ವಿಷಯಗಳು ಇನ್ನೂ ಇತ್ಯರ್ಥ ಆಗಬೇಕಾದ್ರೆ ರಾಜ್ಯವನ್ನ ಡಿವೈಡ್ ಮಾಡಿದ್ವಿ ಅಂದಾಗ ಒಂದಷ್ಟು ಕಟ್ಟಡಗಳಾಗಿರ್ಬೋದು, ಇನ್ನೊಂದಷ್ಟು ಕಡತಗಳು ಏನೋ ಒಂದಷ್ಟು ಅಲ್ಲಿ ಇರ್ತಾವೆ, ಅವೆಲ್ಲವನ್ನು ತೆಗೆದುಕೊಡ್ಬೇಕು. ಇನ್ನೂ ಇತ್ಯರ್ಥ ಆಗಬೇಕು. 10 ವರ್ಷಗಳ ಅವಧಿಗೆ ಹೈದರಾಬಾದ್ ರಾಜಧಾನಿ ಆಗಿರಬೇಕಿತ್ತು. ಈಗ ಆಗಿದೆ, ಇದು ಡಿವೈಡ್ ಆಗಿದೆ. ಇನ್ನು ಈಗ ಆಂಧ್ರ ಪ್ರದೇಶಕ್ಕೆ ಹೊಸ ರಾಜಧಾನಿಯನ್ನು ಖಂಡಿತವಾಗಿ ಸ್ಥಾಪನೆ ಮಾಡಬೇಕು. ನಂದಿನಿ ಲಾಂಛನ ಹರ್ಷ ವ್ಯಕ್ತಪಡಿಸಿದ KMF. ಓಕೆ, ಈಗಾಗಲೇ ನಾನು ಒಂದು ತರಗತಿಯನ್ನು ಮಾಡೋದು ಹೇಳಿದೆ. ನಂದಿನಿ ಲೋಗೋ T20 ಕ್ರಿಕೆಟ್ ಅಲ್ಲಿ ಬರುತ್ತೆ ಅಂತ ಈಗ ಅದು ಬಂದಿದೆ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಜಂಟಿ ನೇತೃತ್ವದಲ್ಲಿ ನಡೆಯುತ್ತಿರತಕ್ಕಂಥ ICC ಪುರುಷರ T20 ಕ್ರಿಕೆಟ್ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಕರ್ನಾಟಕ ಹಾಲು ಮಹಾಮಂಡಳಿ KMF ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ತಂಡಗಳ ಪ್ರಾಯೋಜಕತ್ವ ಪಡೆದಿದೆ. ನಂದಿನಿ ಲಾಂಛನ ಇರತಕ್ಕಂಥ ಜೆರ್ಸಿಯನ್ನು ಉಭಯ ತಂಡಗಳು ಉಭಯ ತಂಡಗಳು ಇದೀಗ ಬಿಡುಗಡೆಗೊಳಿಸಿದೆ. ಈಗ KMF ತನ್ನ ಅಧಿಕೃತ X ಖಾತೆಯಲ್ಲಿ ಉಭಯ ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ತಂಡಗಳ ನಂದಿನಿ ಲೋಗೋ ಇರತಕ್ಕಂತಹ ಫೋಟೋವನ್ನು ಹಂಚಿಕೊಂಡಿರುವಂತದ್ದು. ನಾವೆಲ್ಲರೂ ಕಾಯ್ತಿದ್ದ ಒಂದು ಐತಿಹಾಸಿಕ ಕೊನೆಗೂ ಬಂದಿರುವಂತದ್ದು. ನಂದಿನಿ ಲಾಂಛನ ಸ್ಕಾಟ್ಲೆಂಡ್ ಐರ್ಲೆಂಡ್ ಜೆರ್ಸಿಯ ಪ್ರಮುಖ ತೋಳಿನ ಮೇಲೆ ಮೊದಲ ಬಾರಿಗೆ ದೊಡ್ಡ ಪಂದ್ಯಾವಳಿ ಕಾಣಿಸಿಕೊಂಡಿದ್ದು KMF ತಮ್ಮ X ಖಾತೆಯಲ್ಲಿ ಪಡೆದುಕೊಂಡಿರುವಂತದ್ದು. ಸ್ನೇಹಿತರೆ, ನಿಜವಾಗ್ಲೂ ನಮ್ಮ ನಂದಿನಿ ಬ್ರ್ಯಾಂಡ್, ಕರ್ನಾಟಕದ ಬ್ರ್ಯಾಂಡ್ ಅನ್ನ ಜಾಗತಿಕ ಮಟ್ಟದಲ್ಲಿ ಏನ್ ಮಾಡಬೇಕು, ಪರಿಚಯಿಸಬೇಕು ಅಂತ ಹೇಳಿ ಈ ಒಂದು ಪ್ರಯತ್ನವನ್ನ ನಂದಿನಿ KMF ಅವರು ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇದರಲ್ಲಿ KMF ಯಶಸ್ಸನ್ನು ಕಾಣಲಿ ಅಂತ ನಾವೆಲ್ಲರೂ ಆಲೋಚನ. ಅದೇ ರೀತಿ ಸೌರಮಂಡಲದಲ್ಲಿ ಗ್ರಹಗಳ ಮೆರವಣಿಗೆ. ಒಂದೇ ಸಾಲಿನಲ್ಲಿ ಕಂಡುಬಂದ 6 ಗ್ರಹಗಳು ಮಳೆ ಮೋಡದ ಕಾರಣ ವೀಕ್ಷಣೆಗೆ ನೋಡಿ. ಮಳೆ ಮೋಡಗಳ ಕಾರಣದಿಂದ ಇದರ ಒಂದು ವೀಕ್ಷಣೆ ಗಟ್ಟಿಯಾಗಿರುವಂತದ್ದು. ಗ್ರಹಗಳ ಮೆರವಣಿಗೆ ಸೌರಮಂಡಲದಲ್ಲಿ ಸಂಭವಿಸತಕ್ಕಂತಹ ಒಂದು ವಿದ್ಯಮಾನ ಸೋಮವಾರ ನಡೆದಿರುವಂತದ್ದು. ಅಂದ್ರೆ ರಾಜ್ಯದಲ್ಲಿ ಹಲವಾರು ಕಡೆ ಮಳೆ ಇರುವ ಒಂದು ಕಾರಣದಿಂದ ಈ ಒಂದು ಅಭೂತಪೂರ್ವವಾದ ಒಂದು ವಿದ್ಯಮಾನವನ್ನ ಯಾರೂ ಸಹ ನೋಡ್ಲಿಕ್ಕೆ ಆಗಿಲ್ಲ. ಭೂಮಿಯಿಂದ ನೋಡಿದರೆ ಬುಧ ಗುರು, ಓಕೆ, ಬುಧ ಗುರು ಯುರೇನಸ್ ಮಂಗಳ ನೆಪ್ಚೂನ್ ಶನಿ ಗ್ರಹಗಳು ನೋಡಿ ಇಲ್ಲಿದೆ. ಬುಧ ಗುರು ಯುರೇನಸ್, ಓಕೆ, ಮಂಗಳ ಇಲ್ಲಿದೆ, ನೆಪ್ಚೂನು ಜುಪಿಟರ್, ಎಲ್ಲ ಪ್ರತಿಯೊಂದು ಗ್ರಹಗಳು ಒಂದೇ ಸಾಲಿನಲ್ಲಿ ಕಂಡು ಬಂದಿರ್ತಕ್ಕಂಥ ಇವೆಲ್ಲ ಗ್ರಹಗಳು ಸೂರ್ಯನ ತಮ್ಮದೇ ಕಕ್ಷೆಯಲ್ಲಿ ಸುತ್ತಿರ್ತಾ ಇರ್ತಾರೆ. ಆದರೆ ಸೂರ್ಯನ ಒಂದೇ ಬದಿಯಲ್ಲಿ ಇರುವಂತೆ ನಾವು ಕಾಣಬಹುದಿತ್ತು ಸ್ನೇಹಿತರೆ. ಆದರೆ ಕೆಲವು ಮಳೆ ಇರೋದ್ರಿಂದ, ಮಳೆ ಮೋಡ ಕವಿದ ವಾತಾವರಣದಲ್ಲಿ ಇದನ್ನ ಸರಿಯಾಗಿ ಯಾರೂ ಸಹ ವೀಕ್ಷಣೆ ಮಾಡಲಿಕ್ಕೆ ಆಗಿಲ್ಲ. ಈ ಬಗ್ಗೆ ನೆಹರು ತಾರಾಲಯದ ನಿರ್ದೇಶಕರು ಮಾತಾಡಿ 6 ಗ್ರಹ ಒಂದೇ ಸಾಲಿನಲ್ಲಿದ್ದರೂ ಆಗಸು ಶುದ್ಧವಾಗಿದ್ದರೆ ಶನಿ ಮಂಗಳ ಗ್ರಹವನ್ನು ಬದಿಗಣ್ಣಿನಲ್ಲೇ ನಾವು ನೋಡಬಹುದಾಗಿತ್ತು. ಆದರೆ ಸದ್ಯಕ್ಕೆ ಗುರು ಗ್ರಹಗಳು ಸೂರ್ಯನಿಗೆ ಹತ್ತಿರ ಇರುವುದರಿಂದ ದಿಗಂತದಲ್ಲಿ ಸೂರ್ಯೋದಯಕ್ಕೆ ಮುನ್ನಸಿದಲ್ಲಿ ಅಪರೂಪದ ವಿದ್ಯಮಾನ ಕಾಣಬಹುದಾಗಿತ್ತು. ಯುರೇನಸ್ ನೆಪ್ಚೂನ್ ಪರಿಗಣಿಗೆ ಕಾಣುವುದಿಲ್ಲ. ಒಟ್ಟಾರೆ ವಿದ್ಯಮಾನ ನೋಡಲು ಟೆಲಿಸ್ಕೋಪ್ ಅಗತ್ಯವಾಗಿರುವಂತದ್ದು. ಬೆಂಗಳೂರು ಸೇರಿ ರಾಜ್ಯದ ವಿಲ್ವೆಡೆ ಮಳೆಯಾದ ಕಾರಣ ಯಾವ ಗ್ರಹಗಳನ್ನು ನೋಡಲಾಗಿಲ್ಲ. ಇದೇ ವರ್ಷ ಏಪ್ರಿಲ್ 8ನೇ ತಾರೀಕು 4 ಗ್ರಹಗಳು ಒಂದೇ ನೇರದಲ್ಲಿ ಸೇರಿದ್ರಿಂದ ಈ ರೀತಿ ವಿದ್ಯಮಾನ ಸಂಭವಿಸಿತು. ವಿರಳ ವಿದ್ಯಮಾನದ ಕಾರಣ ಜಾಗತಿಕವಾಗಿ ಪೆರೇಡ್ ಆಫ್ ದಿ ಪ್ಲಾನೆಟ್ ಇದೆ. ಇದೊಂದು ನೇಮ್ ಅನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಪೆರೇಡ್ ಆಫ್ ದಿ ಪ್ಲಾನೆಟ್ ಅಂತ ಹೇಳಿದ್ರೆ ಒಂದೇ ಸಾಲಿನಲ್ಲಿ ಇರೋದ್ರಿಂದ ಪೆರೇಡ್ ಆಫ್ ದಿ ಪ್ಲಾನೆಟ್ ಅಂತ ಹೆಸರನ್ನು ಕೊಟ್ಟಿರುವಂತದ್ದು ಸ್ನೇಹಿತರೆ.
ಇಸ್ರೇಲ್ ಪ್ರವಾಸಿಗರಿಗೆ ಮಾಲ್ಡೀವ್ಸ್ ನಿಷೇಧ. ಗಾಜಾ ಪಟ್ಟಿ ಮೇಲೆ ದಾಳಿ ಹಿನ್ನೆಲೆ ಇಸ್ರೇಲ್ ಪಾಸ್ಪೋರ್ಟ್ ಅನುಮತಿ ನಕಾರ. ಭಾರತಕ್ಕೆ ಬನ್ನಿ, ಇಸ್ರೇಲ್ ದೂತಾವಾಸ ಮನವಿ. ಇಸ್ರೇಲ್ ಪ್ರವಾಸಿಗರಿಗೆ ಮಾಲ್ಡೀವ್ಸ್ ನಿಷೇಧವನ್ನು ಹೇರಿರುವಂತದ್ದು. ಪ್ರವಾಸೋದ್ಯಮ ವಿಚಾರದಲ್ಲಿ ಭಾರತದ ಜೊತೆ ಖ್ಯಾತಿ ತೆಗೆದಿದ್ದ ದ್ವೀಪ ದೇಶವಾಗಿರ್ತಕ್ಕಂತಹ ಮಾಲ್ಡೀವ್ಸ್ ಇಸ್ರೇಲ್ ಪ್ರವಾಸಿಗರ ಮೇಲೂ ನಿರ್ಬಂಧವನ್ನು ಹೇರುವಂತಹ. ಇಸ್ರೇಲ್ ಪಾಸ್ಪೋರ್ಟ್ ಹೊಂದಿರುವವರು ಮತ್ತು ವಿದೇಶಿ ಪಾಸ್ಪೋರ್ಟ್ ಹೊಂದಿರುವ ಇಸ್ರೇಲಿಗರು ಮಾಲ್ಡೀವ್ಸ್ ವಿದೇಶಾಂಗ ಸಚಿವಾಲಯ ತಮ್ಮ ದೇಶಕ್ಕೆ ಬರುವಂತೆ ಸೂಚನೆಯನ್ನು ಈಗಾಗಲೇ ನೀಡಿದೆ. ಅಲ್ಲದೆ ತಮ್ಮ ದೇಶದಲ್ಲಿರುವ ಇಸ್ರೇಲಿಗರಿಗೂ ಶೀಘ್ರದಲ್ಲೇ ದೇಶ ಬಿಟ್ಟು ತೊರೆಯುವಂತೆ ಈಗಾಗಲೇ ಸೂಚನೆಯನ್ನು ನೀಡಿರುವಂಥದ್ದು. ಇಸ್ರೇಲ್ ಸೇನೆ ಹಮಾಸ್ ಮೇಲೆ ಮೇಲಿನ ದಾಳಿ ನೆಪದಲ್ಲಿ ಗಾಜಾ ಪಟ್ಟಿಯನ್ನು ಅಮೆರಿಕನ್ನು ಕೊಲ್ಲುತ್ತಿದೆ ಎಂದು ಆರೋಪಿಸಿ ಈ ಒಂದು ಕ್ರಮವನ್ನು ಜರುಗಿಸಿರತಕ್ಕಂಥದ್ದು ಯಾವುದು ಮಾಲ್ಡೀವ್ಸ್. ಈ ನಡುವೆ ಇಸ್ರೇಲ್ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದ ಮಾಲ್ಡೀವ್ಸ್ ಭಾರತದ ಇಸ್ರೇಲಿ ದೂತಾವಾಸ ರದ್ದುಗೊಳಿಸಿದೆ. ಇಸ್ರೇಲ್ ಪ್ರವಾಸಿಗರು ಭಾರತದ ವಿಹಾರಧಾಮಗಳ ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್, ಗೋವಾ, ಕೇರಳ ಮುಂತಾದ ಕಡೆ ಭೇಟಿ ನೀಡಬಹುದು ಇಸ್ರೇಲ್ ದೂತಾವಾಸ ಮನವಿ ಮಾಡಿದೆ. ಅಲ್ಲದೆ ಪ್ರಧಾನಿ ಮೋದಿ ಲಕ್ಷದ್ವೀಪದಲ್ಲಿ ವಿಹರಿಸುತ್ತಿರುವ ದೃಶ್ಯವನ್ನು ಭಾರತ ಸುಂದರ ಚಿತ್ರಗಳನ್ನು ಟ್ಯಾಗ್ ಮಾಡಿರುವಂಥದ್ದು. ಸ್ನೇಹಿತರೆ, ಇತ್ತೀಚೆಗೆ ಇಸ್ರೇಲ್ ಪ್ರವಾಸಿಗರಿಗೆ ನಿಷೇಧವನ್ನು ಹೇರಿರ್ತಕ್ಕಂತಹ ಒಂದು ದೇಶ ಯಾವುದು ಅಂದ್ರೆ ಅದು ಮಾಲ್ಡೀವ್ಸ್. ಓಕೆ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕೇದಾರ್ ಜಾಧವ್ ನಿವೃತ್ತಿಯನ್ನು ಕೊಟ್ಟೆ. ಓಕೆ, ನೋಡೋಣ ನಿಮಿಷ. ಓಕೆ, ಭಾರತದ ಆಲ್ರೌಂಡರ್ ಕೇದಾರ್ ಜಾಧವ್ ಸೋಮವಾರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ. 39 ವರ್ಷದ ಕೇದಾರ್ ಅವರು 2014ರಲ್ಲಿ ಭಾರತದ ಪರ ಪಾದಾರ್ಪಣೆಯನ್ನು ಮಾಡಿದರು. ಇವರು ಸುಮಾರು 73 ಏಕದಿನ, 9 T20, 1500ಕ್ಕೂ ಹೆಚ್ಚು ರನ್ ಗಳಿಸಿರ್ತಕ್ಕಂಥದ್ದು. 2020ರಲ್ಲಿ ಕೊನೆಯ ಬಾರಿ ಭಾರತದ ತಂಡವನ್ನು ಪ್ರತಿನಿಧಿಸಿದ್ದಾರೆ. ನಾಗ್ಪುರದ ಫ್ರೆಂಚ್ ಟೈಗರ್ ರಿಸರ್ವ್ನಲ್ಲಿ ಮೊದಲ ಬಾರಿ ನವಿಲು ರಾಯಲ್ ಚಿಟ್ಟೆ ಪತ್ತೆಯಾಗಿರುವಂಥದ್ದು. ಏನಿದು ಮಹಾರಾಷ್ಟ್ರದ ಫ್ರೆಂಚ್ ಟೈಗರ್ ರಿಸರ್ವ್ನಲ್ಲಿ ಇತ್ತೀಚೆಗೆ ಟಾಜೂರಿಯಾ ಸಿಪ್ಪಸ್ ಎಂದು ಕರೆಯಲ್ಪಡುವ ನವಿಲು ರಾಯಲ್ನ ಮೊದಲ ಛಾಯಾಗ್ರಹಣ ಚಿತ್ರವನ್ನು ದಾಖಲಿಸಿರುವಂಥದ್ದು. ಈ ಲೆಕನೈಟ್ ಚಿಟ್ಟೆ ಏಷ್ಯಾದಂತ ವ್ಯಾಪಿಸಿಕೊಂಡಿದೆ ಎಂದು ಅಧಿಕಾರಿಗಳು ಹೇಳುವುದು. ಮೇ 23ನೇ ತಾರೀಕು ಸಂಜೆ 4 ಗಂಟೆಗೆ ಫ್ರೆಂಚ್ ಟೈಗರ್ ರಿಸರ್ವ್ ಅಲ್ಲಿ ಏನ್ ಮಾಡ್ತಾ ಇದ್ರು, ಈ ರೀತಿಯಾದಂತಹ ಒಂದು 4-5 ರೀತಿಯ ಮಾದರಿಗಳು ಕಂಡು ಬಂದಿರುವಂಥದ್ದು. ಓಕೆನಾ. ಅದೇ ರೀತಿ ಕ್ಯಾಮೆರಾ ಅಳವಡಿಕೆಯ ಸಮಯದಲ್ಲಿ ಚಿಟ್ಟೆಯನ್ನ ವೀಕ್ಷಿಸಲಾಗಿದೆ. ಈ ಒಂದು ಕಾಡಿನಲ್ಲಿ ಪ್ರಾಣಿಗಳು ಸಂಚಾರಕ್ಕೆ ಹಾಗೂ ಪ್ರಾಣಿಗಳ ಮೇಲೆ ಯಾರೋ ಬೇಟೆಯಾಡ್ತಾರೆ ಅನ್ನೋ ಒಂದು ಕಾರಣದಿಂದಾಗಿ ಏನ್ ಮಾಡ್ತಾರೆ, ಒಂದು ಕ್ಯಾಮೆರಾವನ್ನು ಅಳವಡಿಕೆ ಮಾಡ್ತಾರೆ. ಆ ಕ್ಯಾಮೆರಾದಲ್ಲಿ ಈ ಚಿಟ್ಟೆಯನ್ನ ವೀಕ್ಷಿಸಲಾಯಿತು. ಚಿಟ್ಟೆ ಸಮೀಕ್ಷೆಯ ನಡುವೆ ಈ ವೀಕ್ಷಣೆಯು ಪಿಟಿಆರ್ನಲ್ಲಿ ಜಾತಿಯ ಮೊದಲಾದ ದಾಖಲೆಯನ್ನ ಗುರುತಿಸ್ತಾ ಇರ್ತಕ್ಕಂಥದ್ದು. ಫ್ರೆಂಚ್ ಟೈಗರ್ ರಿಸರ್ವ್ ಉಪನಿರ್ದೇಶಕ ಪ್ರಭು ನಾಥ್ ಶುಕ್ಲಾ ಅವರ ಪ್ರಕಾರ ಇದು ಪಿಟಿಆರ್ನಲ್ಲಿ ಟಾಜೂರಿಯಾ ಸಿಪ್ಪಸ್ ಮೊದಲ ಉಪಸ್ಥಿತಿ ದಾಖಲೆಯಾಗಿರುವುದು. ಅದೇ ಈ ಒಂದು ಫ್ರೆಂಚ್ ಟೈಗರ್ ರಿಸರ್ವ್ ಅಲ್ಲಿ ಈ ಒಂದು ಚಿಟ್ಟೆ ಮೊದಲ ಬಾರಿ ಕಾಣಿಸಿಕೊಳ್ತಾ ಇರ್ತಕ್ಕಂಥದ್ದು ಅಂತೇಳಿ ಅಲ್ಲಿಯ ನಿರ್ದೇಶಕರು ಹೇಳಿರುವಂಥದ್ದು. ಸ್ನೇಹಿತರೆ, ನಾವು ಈ ರೀತಿಯಾದಂತಹ ಒಂದು ಚಿಟ್ಟೆಗಳು ಭಾರತದಲ್ಲಿ ಎಲ್ಲೆಲ್ಲಿ ಕಂಡು ಬರ್ತವೆ ಅಂದ್ರೆ ಗ್ರೇಟ್ ಮುಂಬೈ ಹಾಗೂ ಪಶ್ಚಿಮ ಬಂಗಾಳ, ಕರ್ನಾಟಕ, ಕೇರಳ, ತಮಿಳುನಾಡಲ್ಲೇ ಜಾಸ್ತಿ ಕಂಡು ಬರುವುದು. ಯಾಕಂದ್ರೆ ಕಾಡು ಕೂಡ ಇಲ್ಲೇ ಜಾಸ್ತಿ ಇರುವಂಥದ್ದು. ನಮ್ಮ ಕರ್ನಾಟಕ, ಕೇರಳ, ತಮಿಳುನಾಡು ಇಲ್ಲಿ ಒಂದಷ್ಟು ಕಾಡು ಇರುವಂಥದ್ದು. ಅಂದ್ರೆ ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು ಇರುವುದರಿಂದ ನಮ್ಮ ಈ ಭಾಗದಲ್ಲಿ ಈ ಚಿಟ್ಟೆಗಳು ಆದಷ್ಟು ಕಂಡು ಬರ್ತವೆ ಸ್ನೇಹಿತರೆ. ಅದೇ ರೀತಿ ನೀಲಿ ಇರುವೆ ಸಿಯಾನ್ ಕಣಿವೆಯಲ್ಲಿ ಬೆಂಗಳೂರು ತಂಡ ಒಂದು ಅನ್ವೇಷಣೆಯನ್ನು ಮಾಡಿರುವಂಥದ್ದು. ನೀಲಿ ಇರುವೆ ನಾವಿಷ್ಟು ದಿನ ಕಪ್ಪು ಇರುವೆ ನೋಡಿದ್ವಿ ಅಲ್ವಾ, ಕಪ್ಪು ಇರುವೆ ನೋಡಿದೀವಿ, ಕೆಂಪಿರುವೆ ನೋಡಿದೀವಿ, ಆದರೆ ನೀಲಿ ಇರುವೆನ ನಾವೆಲ್ಲೂ ನೋಡೇ ಇಲ್ಲ. ಓಕೆ, ಅರುಣಾಚಲ ಪ್ರದೇಶದ ಸಿಯಾನ್ ಕಣಿವೆಯ ಈಂಗು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಪರಾಪರ ಟ್ರೆಚಿನಾ ನೀಲ ಎಂಬ ಅಪರೂಪದ ನೀಲಿ ಬಣ್ಣದ ಇರುವೆಯನ್ನ ಬೆಂಗಳೂರಿನ ಕೀಟ ಶಾಸ್ತ್ರಜ್ಞರ ತಂಡ ಅನ್ವೇಷಣೆ ಮಾಡಿ ಅದನ್ನ ಪತ್ತೆ ಹಚ್ಚಿರುವಂಥದ್ದು. ಶತಮಾನದಿಂದ ಅರುಣಾಚಲ ಪ್ರದೇಶದ ಜೀವ ವೈವಿಧ್ಯ ಅನ್ವೇಷಣೆಗೆ ಅಬೋರ್ ಅನ್ವೇಷಣಾ ಯಾತ್ರೆಯನ್ನ ಕೈಗೊಳ್ಳಲಾಗಿತ್ತು.
ಅದಾದ 100 ವರ್ಷಗಳ ನಂತರ ಸಿಯಾಂ ಕಣಿವೆ ಜೈವಿಕ ಮರುಪರಿಶೀಲನೆ ನಡೆದು ಅನ್ವೇಷಣೆಯಾಗ್ತದೆ. 2 ವೇಳೆ ಈ ಒಂದು ಇರುವೆ ಕಂಡು ಬಂದಿರುವಂತದ್ದು. ಇಂಗು ಕು ಗ್ರಾಮದ ಅರಣ್ಯ ಪ್ರದೇಶದ ಮರವೊಂದರಲ್ಲಿ ನೀಲಿ ಬಣ್ಣದ ಇರುವೆ ಕಣ್ಣಿಗೆ ಬಿದ್ದವು. ಇವು ಹೊಸ ಬಗೆಯ ಇರುವೆ ಎಂದು ಸಂಶೋಧನೆಯಲ್ಲಿ ಹೇಳಿರುವಂತದ್ದು. ಲೋಹದ ನೀಲಿ ಬಣ್ಣದ ದೇಹ ಹೊಂದಿರುವ ಇವು ಸಣ್ಣ ಇರುವೆಗಳಾಗಿದ್ದು ಇವರ ಉದ್ದ ಸುಮಾರು 2 ಮಿಲಿಮೀಟರ್ 2 ಮಿಲಿಮೀಟರ್ ಇರುವಂತದ್ದು. ಅದೇ ಈ 2 ಮಿಲಿಮೀಟರ್ಗಿಂತ ಕಡಿಮೆನೇ ಇರುವಂತದ್ದು ಸ್ನೇಹಿತರೆ. ಓಕೆನಾ ಅಂತ ದೊಡ್ಡಬಳ್ಳಾಪುರದ ಕೀಟಶಾಸ್ತ್ರಜ್ಞ ಸಾನಶ್ರೀ ಹೇಳಿರುವಂತದ್ದು. ಬೆಂಗಳೂರಿನ ಅಶೋಕ್ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಇಕಾಲಜಿ ಅಂಡ್ ಎನ್ವಿರಾನ್ಮೆಂಟ್ ಸಂಸ್ಥೆ ಕೀಟಶಾಸ್ತ್ರಜ್ಞ ಡಾಕ್ಟರ್ ಪ್ರಿಯಾ ದರ್ಶನ್ ಹಾಗೂ ಧರ್ಮರಾಜನ್ ಹಾಗೂ ಸಾನಶ್ರೀ ಫ್ಲಾರಿಡಾ ವಿಶ್ವವಿದ್ಯಾಲಯದ ಅಶ್ವನ್ ಪುನ್ನತ್ ಜೊತೆಗೂಡಿ ಈ ಒಂದು ವೈಜ್ಞಾನಿಕ ವಿವರಣೆಯನ್ನು ಇದು ಮಾಡಲಿಕ್ಕೆ ಹೋಗಿದ್ರು. ಈ ಸಮಯದಲ್ಲಿ ಈ ಒಂದು ಇರುವೆ ಕಂಡು ಬಂದಿರುವಂತದ್ದು ಸ್ನೇಹಿತರೆ. ಇತ್ತೀಚೆಗೆ ಕಂಡು ಬಂದ ನೀಲಿ ಇರುವೆ ಇಲ್ಲಿ ಕಂಡು ಬಂದಿದೆ ಅಂದ್ರೆ ಸಿಯಾಂ ಕಣಿವೆಯಲ್ಲಿ ಕಂಡು ಬಂದಂಥದ್ದು. ಸಿಯಾಂ ಕಣಿವೆಯಲ್ಲಿ ಅದರಲ್ಲೂ ಸಿಯಾಂ ಕಣಿವೆಯಲ್ಲಿ ಇಂಗ್ಕು ಗ್ರಾಮ ಓಕೆನಾ, ಅರುಣಾಚಲ ಪ್ರದೇಶ. ನೆಕ್ಸ್ಟ್ ಗ್ರೀನ್ ಡೇಗೆ PV ಸಿಂಧು ರಾಯಭಾರಿ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅವರು ಗ್ರೀನ್ ಡೇ ಕಂಪನಿಯ ಬೆಟರ್ ನ್ಯೂಟ್ರಿಷನ್ ಬ್ರ್ಯಾಂಡ್ನ ರಾಯಭಾರಿಯಾಗಿ ಹೊರಹೊಮ್ಮಿರುವಂಥದ್ದು. ಜೈವಿಕ ಆಹಾರಗಳ ಮೂಲಕ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯನ್ನು ಕಡಿಮೆ ಮಾಡುವ ಗುರಿಯನ್ನ ಈ ಕಂಪನಿ ಹೊಂದಿರುವಂಥದ್ದು. ಗ್ರೀನ್ ಡೇನ ಜೊತೆಗಿನ ಸಿಂಧು ಅವರ ಪಾಲುದಾರಿಕೆ ಗ್ರಾಹಕರ ಆರೋಗ್ಯ ಮತ್ತು ರೈತರ ಏಳಿಗೆ ಎರಡನ್ನೂ ಗುರಿಯಾಗಿಟ್ಕೊಂಡು ಬೆಳೆಗಳ ಪೌಷ್ಟಿಕಾಂಶವನ್ನು ಹೆಚ್ಚಿಸುತ್ತೆ ಅಂತೇಳಿ ಕಂಪನಿ ಹೇಳಿರುವಂಥದ್ದು. ನಮ್ಮ ದೇಶದಲ್ಲಿ ಪೌಷ್ಟಿಕಾಂಶ ಕೊರತೆ ಬಹಳ ಇದೆ. ಆ ಒಂದನ್ನ ಸಮಸ್ಯೆಯನ್ನ ಪರಿಹರಿಸಲಿಕ್ಕೆ ನಾನು ಬ್ರ್ಯಾಂಡ್ನೊಂದಿಗೆ ಸಹಕರಿಸ್ತೀನಿ ಅಂತ PV ಸಿಂಧು ಅವರು ಹೇಳಿರುವಂಥದ್ದು. ಅದೇ ರೀತಿ PV ಸಿಂಧು ಅವರು ಕೂಡ ಈ ಕಂಪನಿಯಲ್ಲಿ ಹೂಡಿಕೆ ಮಾಡಿದ್ದಾರೆ. ಆದರೆ ಮೊತ್ತ ಎಷ್ಟು ಅಂತ ಅವರಿವರೆಗೂ ಸಹ ಬಿಡುಗಡೆಯನ್ನ ಮಾಡಿದ್ದಾರೆ. ಅಹಮದಾಬಾದ್ನ ಇನ್ಸ್ಟಿಟ್ಯೂಟ್ನ ಮ್ಯಾನೇಜ್ಮೆಂಟ್ ಹಳೆಯ ವಿದ್ಯಾರ್ಥಿಗಳಾದ ರಸ್ತೋಗಿ ಹಾಗೂ ಐಶ್ವರ್ಯ ಭಟ್ನಾಗರ್ ಅವರು ಗ್ರೀನ್ ನವೋದ್ಯಮವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ಪೋಷಕಾಂಶಯುಕ್ತ ಬೆಳೆಗಳನ್ನು ಬೆಳೆಯಲು ರೈತರೊಂದಿಗೆ ಕೆಲಸವನ್ನ ಮಾಡಿದ್ದಾರೆ. ಗ್ರೀನ್ ಡೇ ಕಿಸಾನ್ ಕಿ ದುಕಾನ್ ಬ್ರ್ಯಾಂಡ್ನ ಅಡಿಯಲ್ಲಿ ದೇಶಾದ್ಯಂತ ಸುಮಾರು 75 ಕೃಷಿ ಉನ್ನತ ಮಳಿಗೆ ಖರೀದಿ ಕೇಂದ್ರ ಹೊಂದಿದೆ. ಪೌಷ್ಟಿಕಾಂಶಯುಕ್ತ ಗೋಧಿ ಹಿಟ್ಟು, ಅಕ್ಕಿ, ಜೋಳ, ರಾಗಿ ಮತ್ತು ಮೆಕ್ಕೆಜೋಳವನ್ನು ಮಾರಾಟವನ್ನು ಮಾಡ್ತಕ್ಕಂಥದ್ದು ಗ್ರೀನ್ ಡೇ ಕಂಪನಿ. ಸ್ನೇಹಿತರೆ, ಇದಿಷ್ಟ ಆಗಿತ್ತು ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ತರಗತಿ. ಅದೇ ರೀತಿ ಒಂದು ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಸಹ ಈ ವಿಡಿಯೋದ ಸದುಪಯೋಗವನ್ನು ಪಡ್ಕೊಳ್ಳಿ. ಅದೇ ರೀತಿ ಒಂದು ತರಗತಿಯಲ್ಲಿ ಯಾವುದೇ ರೀತಿಯ ನೀವು ಫೀಡ್ಬ್ಯಾಕ್ ಏನಾದರೂ ಕೊಡಬೇಕಂದ್ರೆ ಈ ಒಂದು QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಖಂಡಿತವಾಗಿಯೂ ಫೀಡ್ಬ್ಯಾಕ್ ನೀಡಿ. ಅದೇ ರೀತಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂದರೆ ಈ ಒಂದು QR ಕೋಡ್ ಅನ್ನು ಯೂಸ್ ಮಾಡಿ. ಈಗಾಗಲೇ 11,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿರ್ತಕ್ಕಂಥ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಪ್ರತಿನಿತ್ಯದಲ್ಲಿ ನ್ಯೂಸ್ ಪೇಪರ್ಸ್, ಓಲ್ಡ್ ಕ್ವಶನ್ ಪೇಪರ್ಸ್ ಈಗ ನೆಕ್ಸ್ಟ್ ಈಗ ಮಂತ್ಲಿ ಮ್ಯಾಗಝಿನ್ ಬರ್ತಾ ಇದೆ. ಈಗ ನಮ್ಮ ಸ್ಪರ್ಧಾ ವಿನಯದು ಮಂತ್ಲಿ ಮ್ಯಾಗಝಿನ್ ಬರ್ತಾ ಇದೆ. ಮತ್ತೆ ಈ ರೀತಿ ಇನ್ನೂ ಹಲವಾರು ಪುಸ್ತಕಗಳನ್ನು ಉಚಿತವಾಗಿ ಪಡ್ಕೋಬಹುದು. ಮಂತ್ಲಿ ಮ್ಯಾಗಝಿನ್ಗೂ ಸಹ ನಾವೇನು ದುಡ್ಡನ್ನು ಕೇಳಿಲ್ಲ. ಮಂತ್ಲಿ ಮ್ಯಾಗಝಿನ್ ಕೂಡ ಉಚಿತವಾಗಿ ಇರುವಂಥದ್ದು ಸ್ನೇಹಿತರೆ. ಓಕೆ, ಮಂತ್ಲಿ ಮ್ಯಾಗಝಿನ್ ಕೂಡ ಯಾವುದೇ ರೀತಿಯಾದ ಹಣದ ಅಪೇಕ್ಷೆ ಇಲ್ಲದೆ ನಾವು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ. ಇದಿಷ್ಟ ಆಗಿತ್ತು ಇವತ್ತಿನ ಮಾಹಿತಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸ್ಪರ್ಧಾ ವಿನಯ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿರ್ತದೆ. ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.